ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರ್ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಭಕ್ತಮಾನಸ ಹಂಸಾಯ ಸಚ್ಚಿದಾನಂದರೂಪಿಣೆ ನಮಃ ಶಂಕರಲಿಂಗಾಯ ನಮಃ ಸದ್ಗುರುಮೂರ್ತಯೇ ನಮಃ. ದತ್ತ ನಮೋ ದತ್ತಾಂಶ ನಮೋ ನರಸಿಂಹ ಸರಸ್ವತಿ ರೂಪ ನಮೋ ಶ್ರೀಪಾದ ಶ್ರೀವಲ್ಲಭ ಗುರುವರ ಭಗವಾನ್ ಶಂಕರಲಿಂಗ ನಮೋ ಶ್ರೀಪಾದ ಶ್ರೀವಲ್ಲಭ ಗುರುವರ ಭಗವಾನ್ ಶಂಕರಲಿಂಗ ನಮೋ ಭಗವಾನ್ ಶಂಕರಲಿಂಗ ನಮೋ. ನರಸಿಂಹ ಸರಸ್ವತಿ ಶ್ರೀಪಾದ ವಲ್ಲಭರ ರೂಪನಾದ ದತ್ತನೇ ಸ್ವತಃ ತಾನಾದ ಅಪ್ಪ ಅವರ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಒಂದು ನಾ ಹೇಳಿದ ಪದ್ಯ ಅಪ್ಪನ ಅಂದರೆ ಶಂಕರಲಿಂಗ ಭಗವಾನರ ಚಾಲೀಸ ಅಂತ ಸತ್ಯಣ್ಣ ಅವರು ಬರೆದಿರೋ ಒಂದು ಶಂಕರಲಿಂಗ ಭಗವಾನರ ಚಾಲೀಸದಲ್ಲಿ ಇರುವಂಥ ಪದ್ಯ. ಅದರ ಒಂದು ಪಠಣದ ನಂತರ ಅಪ್ಪ ಅವರಿಗೆ ನಮಸ್ಕಾರ ಮಾಡುತ್ತಾ ಗುರುಭಕ್ತರಾದ ತಮ್ಮೆಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳನ್ನು ತಿಳಿಸುತ್ತಾ ಇಂದಿನ ಸತ್ಸಂಗವನ್ನು ಆರಂಭ ಮಾಡ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶಂಕರ ಭಟ್ಟರ ಜೊತೆಗೆ ನಾವು ಪಯಣವನ್ನು ಆರಂಭ ಮಾಡಿದ್ವಿ ಕಳೆದ ವಾರ. ಶ್ರೀ ವಲ್ಲಭರ ಚರಿತ್ರೆ ಅಂದರೆ ಅದು ಶಂಕರ ಭಟ್ಟರೊಂದಿಗಿನ ನಮ್ಮ ಪಯಣ ಅಂತ ನಾನು ಹೇಳಿದ್ದೆ. ಆರಂಭ ಮಾಡಿ ಅಲ್ಲಿ ಮರುದ ಮಲೈ ಅನ್ನುವ ಕ್ಷೇತ್ರದಲ್ಲಿ ಆ ಬೆಟ್ಟದಲ್ಲಿ ಒಂದು ಗುಹೆಯಲ್ಲಿ ಅಲ್ಲಿ ಒಂದು ಸಿದ್ಧಪುರುಷರು ವೃದ್ಧ ತಪಸ್ವಿಗಳು ಶಂಕರ ಭಟ್ಟರಿಗೆ ಅಲ್ಲಿ ವ್ಯಾಘ್ರೇಶ್ವರ ಶರ್ಮರ ಒಂದು ವೃತ್ತಾಂತವನ್ನು ಹೇಳ್ತಾರೆ. ಅಲ್ಲಿಗೆ ನಾವು ಮೊದಲನೇ ಅಧ್ಯಾಯವನ್ನು ಮುಕ್ತಾಯ ಮಾಡಿದ್ವಿ. ಅದನ್ನು ಕೇಳಿದ ನಂತರ ಶಂಕರ ಭಟ್ಟರು ಅಲ್ಲಿಂದ ಹೊರಡ್ತಾರೆ. ಮುಂದೆ ಅವರು ತಮ್ಮ ಯಾತ್ರೆಯನ್ನು ಮುಂದುವರಿಸ್ತಾರೆ. ಅವರಿಗೆ ಅಲ್ಲಿಂದ ಹೊರಟ ನಂತರ ಅಲ್ಲಿ ಏನು ಆಶ್ಚರ್ಯವನ್ನು ಅವ್ರು ನೋಡಿದ್ರು, ಅದೇನು ಸಂಭವಿಸ್ತೋ ಅದೇ ಮನಸ್ಸಿನಲ್ಲಿ ಆ ಅನುಭವ ಮತ್ತೆ ಮತ್ತೆ ಮೆಲುಕು ಹಾಕ್ತಾ ಇರ್ತಾರೆ, ಅದು ಮರುಕಳಿಸ್ತಾ ಇರುತ್ತೆ ಅವ್ರ ಮನಸ್ಸಿನಲ್ಲಿ. ಹಾಗೆಯೇ ಶ್ರೀಪಾದ ವಲ್ಲಭರ ಒಂದು ದಿವ್ಯ ನಾಮವನ್ನು ಅವರು ಸ್ಮರಿಸ್ತಾ ಪ್ರಯಾಣವನ್ನು ಮುಂದುವರಿಸ್ತಾರೆ. ಅವರಿಗೆ ಮಾರ್ಗ ಮಧ್ಯದಲ್ಲಿ ಅವರು ಬಹಳಷ್ಟು ಪುಣ್ಯಕ್ಷೇತ್ರಗಳನ್ನು ದರ್ಶನ ಮಾಡ್ತಾರೆ. ಹಾಗೆ ಅವರಿಗೆ ಯಾರನ್ನು ಕೇಳದಲ್ಲೇ ಭೋಜನವು ಲಭಿಸ್ತಾ ಇತ್ತಂತೆ ಮಾರ್ಗ ಮಧ್ಯದಲ್ಲಿ. ಇದು ಅವರು ನನಗಾದ ಒಂದು ಅಪೂರ್ವವಾದ ಅನುಭವ ಅಂತ ಅವರು ಹೇಳ್ತಾರೆ. ಯಾರನ್ನೂ ಕೇಳ್ದಲ್ಲೇ ಸಮಯಕ್ಕೆ ಸರಿಯಾಗಿ ಅವರಿಗೆ ಭೋಜನ ಲಭಿಸ್ತಾ ಇತ್ತು ಅಂತ. ಹೀಗೆ ಅವರು ಮುಂದುವರಿಸ್ತಾ ಪಾಂಡ್ಯ ದೇಶದ ಕದಂಬ ವನವನ್ನು ಸೇರ್ತಾರೆ. ಅದನ್ನು ಸೇರುವ ಹೊತ್ತಿಗೆ, ಆ ಜಾಗಕ್ಕೆ ಅವರು ಬರುವ ಹೊತ್ತಿಗೆ ಅವರ ಶರೀರ ಬರ್ಬರ್ತಾ ಅದಕ್ಕೆ ಹತ್ತಿರವಾಗ್ತಿದ್ದಂಗೆ ಅವ್ರ ಶರೀರ ಹಗುರ ಆಗ್ತಾ ಬರ್ತಾ ಇರೋದು ಅವರಿಗೆ ಅನುಭವ ಆಗತ್ತೆ. ಆ ಒಂದು ಪ್ರಾಂತ್ಯವನ್ನು ಸೇರಿದಾಗ ಅವರಿಗೆ ಏನೋ ಒಂದು ರೀತಿ ಅವರ ಒಂದು ಆಯಾಸವೆಲ್ಲ ಕಳೆದು ಹೋಗಿ ಶರೀರ ಪೂರ್ಣ ಒಂಥರ ಹಗುರು ಆಗಿದೆ ಅನ್ನೋ ಒಂದು ಅನುಭವ ಆಗುತ್ತೆ. ಆ ಪ್ರಾಂತ್ಯದಲ್ಲಿ ಒಂದು ಬಹಳ ಪ್ರಭಾವಯುಕ್ತವಾದ ಒಂದು ಶಿವಲಿಂಗ ಇರುತ್ತೆ. ಅದನ್ನು ಅವರು ದರ್ಶನ ಮಾಡ್ತಾರೆ. ದರ್ಶನ ಮಾಡಿ ಸ್ವಲ್ಪ ಹೊತ್ತಿಗೆ ಅವ್ರ ಕಾಲುಗಳು ಆಗೋದಕ್ಕೆ ಶುರುವಾಗುತ್ತೆ. ಸ್ವಲ್ಪ ಕಾಲ ಇದ್ದು ಅವರು ಮತ್ತೆ ಅಲ್ಲಿಂದ ಹೊರಡ್ತಾರೆ. ಪ್ರಯಾಣವನ್ನು ಮುಂದುವರಿಸೋಣ ಅಂತ ಅದರ ಹತ್ತಿರದಲ್ಲೇ ಸ್ವಲ್ಪ ದೂರ ಸಾಗತ್ಲು ಅಲ್ಲಿ ಒಂದು ಆಶ್ರಮ ಅವರಿಗೆ ಕಾಣಿಸುತ್ತೆ. ಅದು ಸಿದ್ಧ ಯೋಗೀಂದ್ರರ ಆಶ್ರಮ ಅಂತ. ಸಿದ್ಧ ಯೋಗೀಂದ್ರರ ಆಶ್ರಮವನ್ನು ಅವರು ತಲುಪ್ತಾರೆ. ಅಲ್ಲಿ ಒಳಗಡೆ ಹೋಗಿ ಅವರ ಪಾದಗಳಿಗೆ ನಮಸ್ಕಾರ ಮಾಡ್ತಾರೆ. ಸಿದ್ಧ ಯೋಗೀಂದ್ರರಿಗೆ ಅವರ ಪಾದಗಳಿಗೆ ನಮಸ್ಕಾರ ಮಾಡಿದ ತಕ್ಷಣ ಅವ್ರಿಗೇನು ಒಂದು ಕಾಲುಗಳು ಭಾರ ಆಗ್ತಾ ಇತ್ತು ಅದೆಲ್ಲ ಸಂಪೂರ್ಣ ಕಳೆದು ಅವ್ರ ಶರೀರ ಹತ್ತಿಗಿಂತ ಹಗುರವಾದ ಅನುಭವ ಆಗತ್ತಂತೆ. ಆ ಶರೀರದಲ್ಲಿ ಇದ್ದೇನೆ ಅನ್ನುವ ಒಂದು ಜ್ಞಾನ ಬಿಟ್ಟರೆ ಶರೀರ ಭಾರ ಹೆಚ್ಚು ಕಮ್ಮಿ ಅವ್ರಿಗೆ ಇರಲೇ ಇಲ್ಲಂತೆ. ಅಷ್ಟು ಶರೀರ ಅನ್ನೋದು ಹಗುರವಾದ ಒಂದು ಅನುಭವ ಆಯಿತು ಅಂತ ಅವ್ರು ಹೇಳ್ತಾರೆ. ಆ ಒಂದು ಏನು ಸಿದ್ಧ ಯೋಗೀಂದ್ರರು ಇರ್ತಾರೆ, ಅವರು ಕರುಣಾ ಸಮುದ್ರರು. ಆ ಗುರುಗಳು ಅವ್ರ ಪ್ರೇಮದಿಂದ ಶಂಕರ ಭಟ್ಟರ ತಲೆಯನ್ನು ಸವರಿ ಶ್ರೀಪಾದ ವಲ್ಲಭರ ದರ್ಶನ ಪ್ರಾಪ್ತಿರಸ್ತು ಅಂತ ಆಶೀರ್ವಾದ ಮಾಡ್ತಾರಂತೆ. ಆ ಯೋಗೀಂದ್ರರು ಹೇಳ್ತಾರೆ, ಮಗು ಶಂಕರ ಭಟ್ಟ, ನೀನು ಏನು ಶಿವಲಿಂಗವನ್ನು ದರ್ಶನ ಮಾಡಿ ಬಂದೆ ಅದು ಬಹಳ ಮಹಿಮಾನ್ವಿತವಾದದ್ದಪ್ಪ. ಅದು ದೇವೇಂದ್ರನಿಂದ ಒಂದು ಪ್ರತಿಷ್ಠಾಪಿಸಲ್ಪಟ್ಟಿದ್ದು ಅಂತ ಹೇಳಿಬಿಟ್ಟು ಅವರು ಹೇಳ್ತಾರೆ. ಅದರ ಒಂದು ವೃತ್ತಾಂತವನ್ನು ಅವರು ಶಂಕರ ಭಟ್ಟರಿಗೆ ತಿಳಿಸ್ತಾರೆ. ಪೂರ್ವದಲ್ಲಿ ದೇವೇಂದ್ರನು ಒಮ್ಮೆ ಎಲ್ಲ ರಾಕ್ಷಸರ ಒಂದು ಸಂಹಾರವನ್ನು ಮಾಡುವುದಕ್ಕೆ ಮುಂದಾಗ್ತಾನಂತೆ. ಬಹಳಷ್ಟು ಜನ ರಾಕ್ಷಸರನ್ನು ಅವನು ಸಂಹರಿಸ್ತಾನೆ. ಆಗ ಅದರಲ್ಲಿ ಒಬ್ಬ ರಾಕ್ಷಸನು ತಪ್ಪಿಸ್ಕೊಂಡು ಸ್ವಲ್ಪ ದೂರ ಪ್ರದೇಶಕ್ಕೆ ಹೋಗಿ ಅಲ್ಲಿ ತಪೋನಿರತನ ಆಗ್ತಾನಂತೆ. ಆದರೆ ಈ ದೇವೇಂದ್ರನಿಗೆ ಗೊತ್ತಾಗತ್ತೆ ಈ ವಿಷಯ. ಅವನು
ಅವನು ಇದ್ದ ರಾಕ್ಷಸನು ಎಲ್ಲಿ ತಪೋನಿರತನಾಗಿದ್ದಾನೋ ಆ ಜಾಗಕ್ಕೆ ಬಂದು ಅವನು ತಪೋನಿರತನಾಗಿದ್ದಂತೆ ಅವನನ್ನು ಸಂಹಾರ ಮಾಡಿಬಿಡ್ತಾನಂತೆ. ಆಗ ಏನಾಗುತ್ತೆ, ಯಾರು ತಪಸ್ಸಿನಲ್ಲಿರ್ತಾರೆ ಅವರ ಸಂಹಾರ ಮಾಡಿದ್ರೆ ಅದು ಮಹಾಪಾಪ ಅಂತ ದೇವೇಂದ್ರನಿಗೆ ಆ ಪಾಪವು ಹತ್ತಿಕೊಳ್ಳುತ್ತೆ. ಅದರಿಂದ ದೇವೇಂದ್ರನು ಒಂಥರ ಕಾಂತಿಹೀನನಾಗ್ಬಿಡ್ತಾನೆ, ತೇಜಸ್ಸನ್ನು ಕಳೆದುಕೊಂಡ್ಬಿಡ್ತಾನಂತೆ. ಇದರ ಪರಿಹಾರಾರ್ಥವಾಗಿ ಸಾಕಷ್ಟು ಪುಣ್ಯಕ್ಷೇತ್ರಗಳ ದರ್ಶನವನ್ನು ದೇವೇಂದ್ರನು ಮಾಡ್ತಾನೆ. ಹಾಗೆ ಮಾಡ್ತಾ ಮಾಡ್ತಾ ಈ ಪಾಂಡ್ಯ ದೇಶದ ಕದಂಬವನಕ್ಕೆ ಅವನು ಬರ್ತಿದ್ದ ಹಾಗೆಯೇ ಅವನಿಗೆ ಒಂದು ರೀತಿ ನನ್ನ ಪಾಪಗಳೆಲ್ಲ ಹೋಯಿತು ಅನ್ನುವ ಒಂದು ಅನುಭವ ಆಗತ್ತಂತೆ. ಇಲ್ಲಿ ಏನೋ ಮಹತ್ತರವಾದ್ದು ಇರಬೇಕು, ಅದಕ್ಕೆ ನನಗೆ ಈ ರೀತಿ ಒಂದು ರೀತಿ ಪಾಪಗಳೆಲ್ಲ ಕಳೆದು ಹೋಯಿತು ಅನ್ನೋ ಅನುಭವ ಆಗ್ತಾ ಇದೆ ಅಂತ ಹೇಳಿಬಿಟ್ಟು 4 ದಿಕ್ಕಿನಲ್ಲೂ ಹುಡುಕ್ತಾನಂತೆ. ಹುಡುಕಿದಾಗ ಅಲ್ಲಿ ಒಂದು ಶಿವಲಿಂಗ ಕಾಣಿಸ್ಕೊಳ್ಳುತ್ತಂತೆ. ಬಹಳ ಪ್ರಭಾವಯುಕ್ತವಾದ್ದು ಈ ಶಿವಲಿಂಗ ಅಂತ ಅವನಿಗೆ ತಿಳಿಯುತ್ತೆ. ಅದನ್ನು ಅವನು ಸ್ವತಃ ತಾನು ಪೂಜಿಸಿ ಅದಕ್ಕೊಂದು ಆಲಯವನ್ನು ಅವನು ನಿರ್ಮಾಣ ಮಾಡ್ತಾನಂತಲ್ಲಿ. ಹೀಗೆ ಸ್ವತಃ ದೇವೇಂದ್ರನಿಂದ ಅದು ಪೂಜಿಸಲ್ಪಟ್ಟು ಪಟ್ಟಂಥ ಒಂದು ಶಿವಲಿಂಗ. ಅಂಥ ಒಂದು ಶಿವಲಿಂಗದ ದರ್ಶನ ಅದು ಬಹಳ ಪುಣ್ಯವಂತರಿಗೆ ಮಾತ್ರ ದೊರಕುವಂಥದ್ದು ಹೊರತು ಅದು ಯಾರಿಗೂ ಹಾಗೆ ಸುಲಭವಾಗಿ ದೊರಕುವಂಥದ್ದು ಅಲ್ಲ ಅಂತ ಹೇಳಿಬಿಟ್ಟು ಸಿದ್ಧಯೋಗೀಂದ್ರರು ಹೇಳ್ತಾರೆ. ಅದು ಸರ್ವ ಪಾಪಹರವೂ ಸಮಸ್ತ ಮಂಗಳ ಪ್ರದಾಯಕವೂ ಆಗಿರುವ ಒಂದು ಶಿವಲಿಂಗ ಅಂತ ಅವರು ತಿಳಿಸ್ತಾರೆ. ಆದರೆ ದತ್ತನ ಭಕ್ತರಿಗೆ ಅವರು ಬಯಸದೇ ಹೋದರೂ ಕೂಡ ಅನಾಯಾಸವಾಗಿ ಪುಣ್ಯ ಪುರುಷರ ಭೇಟಿ ಆಗುತ್ತೆ, ಹಾಗೆ ಪುಣ್ಯ ಸ್ಥಳಗಳ ದರ್ಶನವೂ ಕೂಡ ಉಂಟಾಗತ್ತೆ ಅಂತ ಹೇಳಿ ಅವರು ತಿಳಿಸ್ತಾರೆ. ಇದಾದ ನಂತರ ಸಿದ್ಧಯೋಗೀಂದ್ರರ ಇದೆಲ್ಲ ಕೇಳಿಬಿಟ್ಟು ಸಿದ್ಧಯೋಗೀಂದ್ರರ ಪಾದಗಳಿಗೆ ನಮಸ್ಕರಿಸ್ತಾರೆ ಶಂಕರ ಭಟ್ಟರು. ಆಗ ಮಗು ಶಂಕರ ಭಟ್ಟ, ನೀನು ಇನ್ನೊಮ್ಮೆ ದರ್ಶನ ಮಾಡಿ ಬಾಪ ಶಿವಲಿಂಗನ ಅಂತ ಹೇಳಿ ಸಿದ್ಧಯೋಗೀಂದ್ರರು ಹೇಳ್ತಾರೆ. ಆಗಲಿ ಅಂತ ಅವರ ಆಜ್ಞೆ ಎಂತೆ ಆಗಲಿ ಅಂತ ಮತ್ತೊಮ್ಮೆ ದರ್ಶನ ಮಾಡೋಣ ಅಂತ ಶಂಕರ ಭಟ್ರು ಹೊರಡ್ತಾರೆ ಅಲ್ಲಿಂದ. ಮತ್ತೆ ಅಲ್ಲಿಗೆ ಹೋಗೋ ಹೊತ್ತಿಗೆ ಅಲ್ಲೊಂದು ಬಹು ಸುಂದರವಾದ ಶಿವಾಲಯವನ್ನು ನೋಡ್ತಾರೆ. ಆದರೆ ಅವರು ಮುಂಚೆ ನೋಡಿದ್ದ ಶಿವಾಲಯ ಅಲ್ಲವೇ ಅಲ್ಲ ಅದು. ಅವ್ರಿಗೆ ಭಾಳ ಆಶ್ಚರ್ಯ ಆಗುತ್ತೆ. ಅಲ್ಲಿ ವಿಚಾರಿಸಿ ನೋಡ್ತಾರೆ. ಆಗ ಅಲ್ಲಿ ಅದು ಬಹಳ ಮುಂಚೆ ಅವರು ನೋಡಿದ್ದು ಅಲ್ಲಿ ಜನವೇ ಇರಲಿಲ್ಲ, ಅದು ನಿರ್ಜನ ಪ್ರದೇಶದಲ್ಲಿ ಒಂದು ಶಿವಾಲಯವನ್ನು ನೋಡಿದ್ರು ಅವರು. ಆದರೆ ಈಗ ನೋಡಿದ್ರೆ ಅಲ್ಲಿ ಇರುವ ದೇವಸ್ಥಾನವೇ ಬೇರೆ, ಅಂದರೆ ಬೇರೆ ಥರ ಕಾಣಿಸ್ತಾ ಇದೆ. ಹಾಗೆಯೇ ಅಲ್ಲಿ ಬಹಳ ನಿಬಿಡವಾದ ಪ್ರದೇಶ. ಅದು ಹೇಗೆ ಈಗ ಸ್ವಲ್ಪ ಹೊತ್ತಿನ ಮುಂಚೆ ನಾನು ನೋಡಿಕೊಂಡು ಹೋಗಿದ್ದೇನೆ, ಮತ್ತೆ ಬಂದು ನೋಡೋ ಹೊತ್ತಿಗೆ ಇಲ್ಲಿ ಒಂದು ಪರಿಸ್ಥಿತಿಯೇ ಸಂಪೂರ್ಣ ಬದಲಾವಣೆ ಹೊಂದಿಬಿಟ್ಟಿದೆ. ಇದು ಹೇಗೆ ಅಂತ ಅವರಿಗೆ ಭಾಳ ಆಶ್ಚರ್ಯ ಆಗುತ್ತೆ. ಹಾಗೆಯೇ ಅಲ್ಲಿ ಆದರೂ ಕೂಡ ಅಲ್ಲಿ ಜನಗಳನ್ನು ಕೇಳ್ತಾರೆ, ಇದು ಯಾವ ಒಂದು ದೇವಾಲಯ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಆಗ ಅಲ್ಲಿ ಹೇಳ್ತಾರೆ, ಇದು ಮೀನಾಕ್ಷಿ ಸುಂದರೇಶ್ವರರ ದೇವಾಲಯ ಅಂತ. ಹಾಗೆ ಈ ಸ್ಥಳದ ಹೆಸರು ಮಧುರಾನಗರಿ ಅಂತ ತಿಳಿಸ್ತಾರೆ. ಅವ್ರಿಗೆ ಗೊತ್ತಾಗತ್ತೆ. ನಂತರ ಆ ದೇವಾಲಯದ ಒಳಗೆ ಹೋಗಿ ಅಲ್ಲಿಗೆ ದೇವತಾ ಮೂರ್ತಿಗಳ ದರ್ಶನವನ್ನು ಮಾಡಿಕೊಂಡು ಮತ್ತೆ ಸಿದ್ಧಯೋಗೀಂದ್ರರ ಆಶ್ರಮದ ಕಡೆಗೆ ಹೊರಡ್ತಾರೆ. ಏನು ಎಲ್ಲ ಕಡೆ ಅಲ್ಲಿ ಜನಸಂದಣಿ, ಪಟ್ಟಣ, ಒಂದು ದೊಡ್ಡ ಪಟ್ಟಣವೇ ಕಾಣಿಸುತ್ತೆ ಅವರಿಗೆ. ಆದರೆ ಎಲ್ಲಿ ಹುಡುಕಿದ್ರೂ ಸಿದ್ಧಯೋಗೀಂದ್ರರ ಆಶ್ರಮ ಕಾಣಿಸೋದೇ ಇಲ್ಲ, ಎಲ್ಲಿ ನೋಡಿದ್ರೂ ಜನ. ಹಾಗೆ ಏನು ಇದು ಆಶ್ಚರ್ಯ ಅಂತ ಶ್ರೀಪಾದವಲ್ಲಭರ ನಾಮಸ್ಮರಣೆ ಅಂತೂ ಅವರು ಕೈ ಬಿಟ್ಟಿರಲ್ಲ. ಏನೇ ಆದರೂ ಶ್ರೀಪಾದವಲ್ಲಭರ ನಾಮಸ್ಮರಣೆ ನಡೀತಾನೆ ಇರುತ್ತೆ. ಆಗ ಅವ್ರಿಗೆ ಏನು ಮಾಡಬೇಕು ಮುಂದಕ್ಕೆ, ಅವ್ರಿಗೆ ಸಾಕಷ್ಟು ಪ್ರಶ್ನೆ. ನಾನು ಇಷ್ಟೊಂದು ಪ್ರಶ್ನೆ ಹೊತ್ತು ನಾನು ಸಿದ್ಧಯೋಗೀಂದ್ರ ಕೇಳಬೇಕು ಅಂತ ಪಾಪ ಹೋಗ್ತಾರೆ, ಆಶ್ರಮನೇ ಸಿಗಲ್ಲ, ಹಾಗಾಗ್ಬಿಡುತ್ತೆ. ಸರಿ, ಅವರು ಏನು ಮಾಡೋದು ಅಂತ ಗೊತ್ತಾಗ್ದಲೇ ಅವರಿಗೆ ತೋಚಿದ ದಿಕ್ಕಿಗೆ ಅವರು ಹೋಗ್ತಾರೆ. ಅಷ್ಟೊತ್ತಿಗೆ ಸಂಜೆಯ ಸಮಯ ಆಗುತ್ತೆ, ಕತ್ತಲಾಗತ್ತೆ. ಆದರೂ ಕೂಡ ಇವರ ಹಿಂದೆಯಿಂದ ಒಂದು ಬೆಳಕು ಬರ್ತಿರುವುದನ್ನು ಅವರಿಗೆ ಗಮನ ಬರುತ್ತೆ. ಬೆಳಕು ಬರ್ತಿದ್ದವನ್ನು ನೋಡ್ತಾರೆ ಅವರು. ಆದರೆ ಅವರು ಏನಿದು ಬೆಳಕು ಇಷ್ಟು ಕತ್ತಲಲ್ಲಿ ಅಂತ ಹಿಂದೆ ತಿರುಗಿ ನೋಡ್ತಾರೆ. ಅಲ್ಲಿ 3 ಹೆಡೆಯುಳ್ಳ ಒಂದು ಘಟಸರ್ಪ ಅವ್ರ ಹಿಂದೆ ಇರುತ್ತೆ. ಅವ್ರಿಗೆ ಆ 3 ಹೆಡೆಗಳಲ್ಲೂ ಕೂಡ ಒಂದೊಂದು ಹೆಡೆಗಳಲ್ಲಿ ಮಣಿಗಳಿರುತ್ತೆ. 3 ಹೆಡೆಗಳಲ್ಲಿ 3 ಮಣಿಗಳಿರ್ತಾವಂತೆ. ಆ ಮಣಿಗಳಿಂದನೇ ಆ ಬೆಳಕು ಬರ್ತಾ ಇರುತ್ತೆ. ಅದನ್ನೇ ಅವರು ಅದೇನೋ ಹಿಂದ್ಗಡೆ ಬೆಳಕು ಬರ್ತಾ ಇದೆ ಅಂತ, ಹಿಂದ್ಗಡೆಯಿಂದ ಬೆಳಕು ಬರ್ತಿದೆ ಅಂತ ಅವ್ರು ಏನು ನೋಡಿದ್ರು, ಅದು ಆ ಮಣಿಗಳಿಂದ ಬಂದ ಬೆಳಕು. ಆದರೆ ಆ ರೀತಿ ಕತ್ತಲಲ್ಲಿ ಆ ರೀತಿ ಘಟಸರ್ಪವನ್ನು 3 ಹೆಡೆಯ ಘಟಸರ್ಪವನ್ನು ಕಂಡ್ರೆ ಯಾರಿಗಾದರೂ ಎಷ್ಟು ಭಯ ಆಗುತ್ತೆ. ಮೊದಲೇ ಈ ರೀತಿ ಎಲ್ಲ ನಡೆದು ಹೋಗಿದೆ. ಅಲ್ಲಿ ಮೊದಲು ನೋಡಿದ್ದೆ ಒಂಥರ ಇದೆ, ಆಮೇಲೆ ನೋಡಿದ್ರೆ ನಿಬಿಡವಾದ ಪ್ರದೇಶ ಕಾಣಿಸ್ತು. ಹೀಗೆ ಏನೇನೋ ಒಂಥರ ವಿಚಿತ್ರಗಳು ಅವರಿಗೆ ಆಗ್ತಾ ಇದೆ. ಜೊತೆಗೆ ಈ ಸರ್ಪ ಬೇರೆ ಹಿಂದ್ಗಡೆ ಕಾಣಿಸ್ತು, 3 ಹೆಡೆ ಇರೋದು.
ಬಹಳ ಭಯ ಆಗ್ಬಿಡುತ್ತೆ ಅವ್ರಿಗೆ. ಅವ್ರ ಎದೆ ಹೊಡ್ಕೊಳ್ಳೋಕೆ ಶುರುವಾಗ್ಬಿಡುತ್ತೆ. ಆ ಸರ್ಪವು ಇವರು ಮುಂದಕ್ಕೆ ಹೋದರೆ ಅದು ಮುಂದಕ್ಕೆ ಬರ್ತಿರುತ್ತೆ, ಇವ್ರು ನಿಂತ್ಕೊಂಡ್ರೆ ಅದು ನಿಂತ್ಕೊತಾ ಇರುತ್ತೆ. ಅದು ಇವರಿಗೆ ಒಂದು ರೀತಿ ಹೃದಯದಲ್ಲಿ ಅವರು ಪ್ರಯತ್ನವಾಗಿ ಅಲ್ಲ, ಅವ್ರು ಶ್ರೀಪಾದವಲ್ಲಭರ ನಾಮ ತೆಕ್ಕೋಬೇಕು, ನಾನು ಭಯ ಆಗ್ತಿದೆ ಅದಕ್ಕೆ ಅಂತ ಅವ್ರು ಪ್ರಯತ್ನಪೂರ್ವಕವಾಗಿ ತಗೊಳ್ಳೋದಲ್ಲ, ಅದು ತನ್ನಿಂದ ತಾನಾಗಿ ಶ್ರೀಪಾದವಲ್ಲಭರ ನಾಮ ಅವರಿಗೆ ಹೊರಗಡೆ ಬರ್ತಾ ಇರುತ್ತೆ, ಅದು ಒಳಗಡೆಯಿಂದ ಅದು ನುಡಿತಾ ಇರುತ್ತೆ. ಹೀಗೆ ಅವ್ರ ಬಾಯಿಂದ ನಾಮ ನುಡಿತಾ ಇರುತ್ತೆ. ಅವರು ಮುಂದಕ್ಕೆ ಹೋಗ್ತಾರೆ. ಹೇಗೋ ಅವರು ಸಿದ್ಧ ಯೋಗೀಂದ್ರರ ಆಶ್ರಮವನ್ನು ಸೇರ್ತಾರೆ. ಅವರು ಯಾವಾಗ ಆಶ್ರಮವನ್ನು ತಲುಪಿದ್ರೋ ತಕ್ಷಣವೇ ಆ ಸರ್ಪ ಮಾಯ ಆಗತ್ತೆ, ಅದೃಶ್ಯ ಆಗತ್ತೆ, ಆ ಕಾಂತಿಯು ಎಲ್ಲ ಅದೃಶ್ಯ ಆಗಿ ಹೋಗುತ್ತೆ. ಸಿದ್ಧ ಯೋಗೀಂದ್ರರು ಬಳಿ ಹೋಗ್ತಾರೆ. ಅವರು ಬಹಳ ಕರುಣೆಯಿಂದ ಶಂಕರ ಭಟ್ರನ್ನ ಕರೀತಾರೆ. ಅವರಿಗೆ ಹುರಿದಿದ್ದ ಬಿಸಿ ಬಿಸಿ ಕಡಲೆಕಾಯಿ ಬೀಜವನ್ನು ಬಾಳೆ ಎಲೆಯಲ್ಲಿ ಪ್ರಸಾದವಾಗಿ ಕೊಡ್ತಾರಂತೆ. ಇವರು ಹೊಟ್ಟೆ ತುಂಬ ಅದನ್ನು ತಿಂತಾರೆ. ಆ ಪ್ರಸಾದವನ್ನು ಸ್ವೀಕರಿಸಿದ್ರೂ ಕೂಡ ಇವ್ರಿಗೇನು ಭಯ ಕಮ್ಮಿ ಆಗಿರಲ್ಲ, ಅದು ಎದೆ ಹೊಡ್ಕೊಳ್ಳೋದು ಕಮ್ಮಿನೇ ಆಗಿರಲ್ಲ, ಅದು ಎದೆ ಡವ 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 ಅಂತ ಹೊಡ್ಕೋತಾನೆ ಇರುತ್ತೆ ಪಾಪ, ಅಷ್ಟು ಭಯ ಆಗಿರುತ್ತೆ. ಸಿದ್ಧ ಯೋಗೀಂದ್ರರು ಬಹಳ ಪ್ರೇಮದಿಂದ ಅವರ ಎದೆಯನ್ನು ಸವರ್ತಾರಂತೆ. ಆಮೇಲೆ ಅವರ ದಿವ್ಯ ಹಸ್ತವನ್ನು ತಲೆ ಮೇಲೆ ಇಡ್ತಾರಂತೆ. ಆಗ ಸ್ವಲ್ಪ ಇವರಿಗೆ ಎದೆ ಬಿಡುತ್ತಾ ಕಡಿಮೆ ಆಗ್ತಾ ಇರುತ್ತೆ, ಆಗೋದನ್ನು ಇವರು ಗಮನಿಸ್ತಾರೆ. ಆದರೆ ಅವ್ರಿಗೆ ಏನು ಅನಿಸುತ್ತೆ, ಅವ್ರಿಗೊಂದು ಅನುಭವ ಆಗುತ್ತೆ. ಅವರ ಒಂದು ಶ್ವಾಸಕೋಶಗಳಿಂದ ಒಂದು ರೀತಿ ದುಷ್ಟವಾಯುಗಳು ಹೊರಗೆ ಹೋಗ್ತಾ ಇದೆ ಅನ್ನೋ ಅನುಭವ ಆಗತ್ತಂತೆ. ಅಂದರೆ ಅವ್ರ ಮನಸ್ಸಿನಲ್ಲಿ ತುಂಬಿದ ಎಷ್ಟೋ ಕೆಟ್ಟ ಒಂದು ಸಂಕಲ್ಪಗಳು, ಕೆಟ್ಟ ವಿಚಾರಗಳು ಹೊರಗೆ ಹೋಗ್ತಾ ಇದೆ ಅನ್ನುವ ಅನುಭವ ಅವರಿಗೆ ಉಂಟಾಗತ್ತಂತೆ. ಒಂಥರ ಶರೀರವೆಲ್ಲ ಕಾವೇರಿ ಒಂಥರ ಮತ್ತಿನಲ್ಲಿರುವ ಹಾಗೆ ಅವರಿಗೆ ಭಾಸ ಆಗತ್ತಂತೆ. ಆ ಸಿದ್ಧ ಯೋಗೀಂದ್ರರು ಹೇಳ್ತಾರೆ, ಶಂಕರ ಭಟ್ಟ, ನೀನು ಮೊದಲು ನೋಡಿದ ಶಿವಲಿಂಗ, ಆಮೇಲೆ ನೀನು ದರ್ಶನ ಮಾಡಿದ ಸುಂದರೇಶ್ವರ ಎರಡು ಬೇರೆ ಬೇರೆ ಅಲ್ಲಪ್ಪ ಅಂತ ಹೇಳ್ತಾರೆ. ಈ ರೀತಿಯಾದ ಅನುಭವವನ್ನು ನಿನಗೆ ಕೊಡಬೇಕು ಅಂತ ದತ್ತಾತ್ರೇಯರ ಆಜ್ಞೆ ಆಗಿತ್ತು. ಆದ್ದರಿಂದ ಅದು ಗತಕಾಲಕ್ಕೆ ಹೋಗಿ ದೇವೇಂದ್ರನಿಂದ ಪ್ರತಿಷ್ಠಾಪಿಸಲ್ಪಟ್ಟ ಲಿಂಗವನ್ನು ಆ ಕಾಲದಲ್ಲಿ ಏನು ಪರಿಸರ ಇತ್ತು, ಸುತ್ತಮುತ್ತಲಿನ ಪರಿಸರ, ಅದರೊಂದಿಗೆ ನಿನಗೆ ತೋರಿಸಲಾಯಿತು. ಈಗ ನೀನು ನೋಡಿದ್ದು ಇವಾಗ ವರ್ತಮಾನದ್ದು, ನೀನೇನು ನೋಡಿದೆ ಅದು ಇವಾಗ ವರ್ತಮಾನದಲ್ಲಿ ಇರುವಂಥದ್ದು. ಇದನ್ನು ಯಾಕೆ ನಿನಗೆ ಹೀಗೆ ತೋರಿಸಲಾಯಿತು ಅಂದರೆ, ಈ ಸೃಷ್ಟಿಯನ್ನು ನಿಜ ಅಂತ ನೀನು ಯಾವತ್ತೂ ಭಾವಿಸಬೇಡ, ಇದು ಮಾಯೆ. ಎಲ್ಲವೂ ವಾಸ್ತವಿಕವಾಗಿ ಎಲ್ಲವೂ ಏನು, ಎಲ್ಲವೂ ಚೈತನ್ಯ ಸ್ವರೂಪ. ಚೈತನ್ಯ ಅನ್ನೋದು ಬಿಟ್ಟರೆ ಬೇರೆ ಏನೂ ಇಲ್ಲ. ದತ್ತಪ್ರಭುಗಳು ಸಂಕಲ್ಪ ಮಾಡಿದ್ರೆ ಅವರು ಏನು ಮಾಡ್ಬೋದು ಅಂದರೆ, ಭವಿಷ್ಯತ್ವವನ್ನು ವರ್ತಮಾನವನ್ನಾಗಿ ಬದಲಾಯಿಸ್ಬೋದು. ಹಾಗೆ ವರ್ತಮಾನವನ್ನು ಭೂತಕಾಲ ಮಾಡ್ಬೋದು, ಗತಿಸೋದ ಕಾಲನ ವರ್ತಮಾನ ಮಾಡ್ಬೋದು. ಹೀಗೆ ಅವರು ಏನು ಬೇಕಾದರೂ ಮಾಡಲು ಅವರು ಸಮರ್ಥರು. ಹಾಗೆಯೇ ಆದರೆ ದತ್ತಪ್ರಭುಗಳ ಚೈತನ್ಯ ಏನಿದೆ ಅದು ಸದಾ ವರ್ತಮಾನ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾರೆ. ಹಿಂದೆ ಆಗಿ ಹೋಗಿದ್ದು, ಈಗ ಆಗ್ತಿರುವುದು, ಮುಂದೆ ಆಗುವಂಥದ್ದು ಎಲ್ಲ ಅವರ ಸಂಕಲ್ಪ ಅನುಸರಿಸಿಯೇ ನಡೀತಾ ಇರುತ್ತೆ, ಘಟಿಸ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾರೆ. ಆದರೆ ಯಾವುದಾದ್ರೂ ಒಂದು ವಿಷಯ ಹೀಗೆ ಸಂಭವಿಸಬೇಕು ಅಂತ ಏನಾದ್ರು ಇದ್ದರೆ ಅದು ಹಾಗೆಯೇ ಸಂಭವಿಸಬೇಕು ಅಂತ ಆಗಲಿ, ಅಥವಾ ಅದು ಸಂಭವಿಸದೇ ಇರೋದಕ್ಕಾಗಲಿ, ಅಥವಾ ಅದು ಹೇಗೆ ಸಂಭವಿಸಬೇಕು ಅದು ಸಂಭವಿಸ್ದಲೇ ಇನ್ನೊಂದು ಯಾವುದೋ ರೀತಿಯಲ್ಲಿ ಸಂಭವಿಸಬೇಕು ಅಂತ ಅದನ್ನು ಬೇರೆ ಥರ ಮಾಡೋದಕ್ಕಾಗಲಿ, ಆ ಒಂದು ಸಾಮರ್ಥ್ಯ ಗುರುವಿನಲ್ಲಿ ಮಾತ್ರ ಇರುವಂಥದ್ದು. ಅವನು ಏನು ಬೇಕಾದ್ರೂ ಮಾಡಬಲ್ಲ ಗುರುವು ಅನ್ನೋದನ್ನು ಅವರು ತಿಳಿಸ್ತಾರೆ. ಅಂದರೆ ಅವನು ಯಾರು ಎಲ್ಲದಕ್ಕೂ ಒಡೆಯನೋ ಅವನು ಮಾತ್ರ ಆ ಏನು ನಿಯಮಗಳನ್ನು ತಾನೇ ಸ್ವತಃ ಮಾಡಿದ ನಿಯಮಗಳನ್ನು ಬದಲಾಯಿಸಬಲ್ಲ. ಇನ್ನು ಮತ್ತೆ ಬೇರೆ ಯಾರೂ ಬದಲಾಯಿಸಕ್ಕೆ ಬರಲ್ಲ. ಅದನ್ನು ಅವನು ಏನು ಬೇಕಾದ್ರೂ ಬದಲಾಯಿಸ್ತಾನೆ. ಭೂತಕಾಲನ ಭವಿಷ್ಯತ್ ಮಾಡ್ತಾನೆ, ಭವಿಷ್ಯತ್ತನ್ನು ವರ್ತಮಾನ ಮಾಡ್ಬೋದು, ಹೇಗೆ ಬೇಕಾದ್ರೂ ಮಾಡ್ಬೋದು, ಅದು ಅವನ ಇಚ್ಛೆ. ಹಾಗೆಯೇ ನಡಿಬೇಕಾಗಿರೋದನ್ನು ನಡಿದಂಗೆ ಮಾಡ್ಬೋದು, ಅಥವಾ ಬೇರೆ ಥರ ನಡಿಯಂಗೆ ಮಾಡ್ಬೋದು. ಅದು ಅವನ ಒಂದು ಶಕ್ತಿ, ಅವನಿಗೆ ಮಾತ್ರ ಇರುವಂಥದ್ದು, ಬೇರೆ ಯಾರಿಗೂ ಅದು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಇದನ್ನು ಪ್ರೇಮಾನಂದ ಮಹಾರಾಜರು ಕೂಡ ಹೇಳ್ತಾರೆ, ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಶಕ್ತಃ ಅಂತ ಹೇಳ್ತಾರೆ. ಅಂದರೆ ಮಾಡೋದಕ್ಕೆ, ಮಾಡದೇ ಇರೋದಕ್ಕೆ, ಅಥವಾ ಬೇರೆ ಥರ ಮಾಡೋದಕ್ಕೆ ಶಕ್ತಿ ಇರೋದು ಆ ಗುರುವಿನಲ್ಲಿ ಮಾತ್ರ ಅಂತ ಹೇಳ್ತಾರೆ. ಹೀಗೆ ಆ ಒಂದು ಏನು ಮಹಾಸಂಕಲ್ಪ ಇದೆ, ಅಂದರೆ ಗುರು ಅಂದರೆ ಮಹಾಸಂಕಲ್ಪ ಅಂತ, ಅವನ ಸಂಕಲ್ಪದಿಂದನೇ ಸೃಷ್ಟಿ ಸ್ಥಿತಿ ಹಾಗೂ ಲಯಗಳು ಸಂಭವಿಸ್ತಾ ಇದೆ ಹೊರತು ಬೇರೆ ಇನ್ನೇನು ಅಲ್ಲ. ಆ ಒಂದು ಮಹಾಸಂಕಲ್ಪವೇ
ಸಂಕಲ್ಪದ ಮೂರ್ತಿ ರೂಪವೇ ದತ್ತಾತ್ರೇಯ ಪ್ರಭುಗಳು, ಅಂದರೆ ಸಾಕ್ಷಾತ್ ಪರಮಾತ್ಮ ಅಂತ ಅವರು ಹೇಳ್ತಾ ಇದ್ದಾರೆ. ಅವರೇ ಒಂದು ಪ್ರಸ್ತುತದಲ್ಲಿ, ಅಂದರೆ ಆಗಿನ ಒಂದು ಪ್ರಸ್ತುತದಲ್ಲಿ ಶರೀರಧಾರಿಗಳಾಗಿ ಶ್ರೀಪಾದ ವಲ್ಲಭರೆಂದು ಭೂಮಂಡದಲ್ಲಿ ಅವತರಿಸಿದರು. ಅಂದರೆ ಆ ಸಾಕ್ಷಾತ್ ಆ ಪರಮಾತ್ಮನೇ ದತ್ತಾತ್ರೇಯನಾಗಿ ಕಾಣಿಸ್ಕೊಂಡ ಆ ದತ್ತಾತ್ರೇಯರೇ ಶ್ರೀಪಾದ ವಲ್ಲಭರಾಗಿ ಆ ಭೂಮಂಡದಲ್ಲಿ ಮತ್ತೆ ಅವತಾರ ಮಾಡಿದ್ರು ಪೀಠಿಕಾಪುರದಲ್ಲಿ ಅಂತ ಹೇಳ್ತಾರೆ. ಪೀಠಿಕಾಪುರದಲ್ಲಿ ಅವತಾರ ಏನೋ ಮಾಡಿದ್ರು, ಆದರೆ ಪೀಠಿಕಾಪುರದ ಜನರು ಅವರನ್ನು ಗುರುತಿಸಲೇ ಇಲ್ವಂತೆ. ಆ ಗುರುತತ್ವವನ್ನು ಗ್ರಹಿಸೋದ್ರಲ್ಲಿ ಅವರು ಬಹಳ ವಿಫಲವಾಗಿಬಿಟ್ರು. ಆದರೆ ಕುರುವಪುರಕ್ಕೆ ಶ್ರೀಪಾದ ವಲ್ಲಭರು ಬಂದಾಗ ಅಲ್ಲಿ ಬೆಸ್ತರಂತಹ ಅಲ್ಪಜ್ಞರು ಕೂಡ ಬ್ರಹ್ಮಜ್ಞಾನವನ್ನು ಪಡೆದು ಬಿಟ್ರಂತೆ. ಹೀಗೆ ಶ್ರೀಪಾದ ವಲ್ಲಭರ ಕರುಣೆಯನ್ನು ಹೊಂದೋದಕ್ಕೆ ನಮ್ಮ ಮನಸ್ಸಿನಲ್ಲಿರುವ ಅಹಂಕಾರ ಮೊದಲು ನಾಶವಾಗಬೇಕು. ಎಲ್ಲ ವಿಧವಾದ ನಮ್ಮಲ್ಲಿರೋ ಮದಗಳು ಕ್ಷೀಣಗೊಳ್ಬೇಕು. ಆಗ ಮಾತ್ರ ಅವರ ಶಕ್ತಿ ಏನು ಅಂತ, ಅವರ ಅನುಗ್ರಹ, ಅದರ ಅನುಭವ, ಆಮೇಲೆ ಅವರೇನು ಶ್ರೀಪಾದ ವಲ್ಲಭರು ಅಂದರೆ ಏನು ಅನ್ನೋದು ಯಥಾರ್ಥ ಸ್ಥಿತಿ ನಮಗೆ ಅರಿತುಕೊಳ್ಳಲು ಸಾಧ್ಯವಾಗುತ್ತೆ ಹೊರತು ಅಹಂಕಾರ ಅಳಿದಲೇ ಅದು ಸಾಧ್ಯವಾಗಲಿಲ್ಲ. ಪೀಠಿಕಾಪುರದ ಜನರಿಗೆ ಆ ಅಹಂಕಾರ ಅಳೆದಿರಲಿಲ್ಲ. ಆದ್ದರಿಂದ ಎದುರಿಗೇನೇ ಪರಮಾತ್ಮ ಇದ್ದರೂ ಅವರಿಗೆ ಸಾಧ್ಯವಾಗಲಿಲ್ಲ ಅರಿತುಕೊಳ್ಳೋಕ್ಕೆ ಅಂತ ಹೇಳಿಬಿಟ್ಟು ಅವರು ಹೇಳ್ತಾರೆ. ಮತ್ತೆ ಆ ಶಿವಲಿಂಗದ ಕಥೆಯನ್ನು ಮುಂದುವರಿಸ್ತಾರೆ. ಆ ದೇವೇಂದ್ರನು ಏನೋ ಪ್ರತಿಷ್ಠಾಪನೆ ಮಾಡಿದ ಶಿವಲಿಂಗವನ್ನು, ಅದನ್ನು ಒಬ್ಬ ವ್ಯಾಪಾರಿ ಮುಂದಿನ ಒಂದು ಸಮಯದಲ್ಲಿ ಒಬ್ಬ ವ್ಯಾಪಾರಿ, ಧನಂಜಯ ಅಂತ ಒಬ್ಬ ವ್ಯಾಪಾರಿ ನೋಡ್ತಾನಂತೆ. ಅದನ್ನು ಆ ರಾಜ್ಯವನ್ನು ಆಳುತ್ತಿದ್ದ ಒಬ್ಬ ರಾಜನಿಗೆ, ಅಂದರೆ ಕುಲಶೇಖರ ಪಾಂಡ್ಯ ಅಂತ ಪಾಂಡ್ಯ ರಾಜ, ಅಲ್ಲಿ ಪಾಂಡ್ಯರ ಒಂದು ಸಂಸ್ಥಾನವಾಗಿತ್ತು. ಅದು ಪಾಂಡ್ಯ ರಾಜ ಆಳ್ತಾ ಇದ್ದ ಕುಲಶೇಖರ ಅಂತ. ಆ ರಾಜನಿಗೆ ತಿಳಿಸ್ತಾನೆ. ಆಗ ಆ ಪಾಂಡ್ಯ ರಾಜನು ಅಂದರೆ ಕುಲಶೇಖರನು ಅದನ್ನು ಅಭಿವೃದ್ಧಿಪಡಿಸಿ ಅಲ್ಲಿ ಒಂದು ಪಟ್ಟಣವನ್ನು ನಿರ್ಮಾಣ ಮಾಡಿ ಅದಕ್ಕೆ ಮಧುರಾನಗರ ಅಂತ ನಾಮಕರಣ ಮಾಡಿದ್ನಂತೆ. ಅವನ ಮಗನು ಮಲಯಧ್ವಜ ಅಂತ ಆ ಕುಲಶೇಖರ ರಾಜನ ಮಗನಿರ್ತಾನೆ. ಅವನಿಗೆ ಸಂತಾನ ಪ್ರಾಪ್ತಿ ಆಗಿರಲ್ಲ. ಅವನು ಸಂತಾನ ಪ್ರಾಪ್ತಿ ಆಗಲಿ ಅಂತ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡ್ತಾನಂತೆ. ಆ ಪುತ್ರಕಾಮೇಷ್ಟಿ ಯಾಗ ಮಾಡಿದಾಗ ಆ ಒಂದು ಯಜ್ಞಕುಂಡದಿಂದ ಒಂದು 3 ವರ್ಷದ ಹೆಣ್ಣು ಮಗು ಜನಿಸುತ್ತೆ ಅಂತ ಹೇಳ್ತಾರೆ. ಆಕೆಯೇ ಮೀನಾಕ್ಷಿ ದೇವಿ. ಆಕೆ ಸುಂದರೇಶ್ವರ ಸ್ವಾಮಿಯನ್ನು ವರಿಸ್ತಾಳೆ. ಅಲ್ಲಿ ಆ ಪ್ರದೇಶದಲ್ಲಿ ಶಿವನ ಜಟೆಯಿಂದ ಹರಿದು ಬಂತಂತೆ ವೇಗವತಿ ನದಿ. ಆ ಮಧುರಾ ಪಟ್ಟಣವನ್ನು ಅದು ಮತ್ತಷ್ಟು ಪವಿತ್ರವನ್ನಾಗಿ ಮಾಡಿತು. ಈ ಒಂದು ಮೀನಾಕ್ಷಿ ಸುಂದರೇಶ್ವರರ ವಿವಾಹವನ್ನು ಸಾಕ್ಷಾತ್ ಮಹಾವಿಷ್ಣುವೇ ಮುಂದೆ ಬಂದು ಆ ಮೀನಾಕ್ಷಿಯ ಕನ್ಯಾದಾನವನ್ನು ಮಾಡ್ತಾನಂತೆ. ಬಹಳ ವೈಭವದಿಂದ ಮೀನಾಕ್ಷಿ ಸುಂದರೇಶ್ವರ ವಿವಾಹ ನಡೆಯಿತು ಅಂತ ಹೇಳ್ಬಿಟ್ಟು ತಿಳಿಸ್ತಾರೆ. ಅಂದರೆ ನಾವೀಗ ಏನು ಹೇಳ್ತೀವಿ ಮಧುರೈ ಅಂತ ಏನು ಹೇಳ್ತೀವಲ್ಲ, ಆ ಒಂದು ಪ್ರದೇಶ ನಾವು ಇಲ್ಲಿ ಅದರ ವರ್ಣನೆ ಇಲ್ಲಿ ಮಾಡಿರೋ ಮೀನಾಕ್ಷಿ ಸುಂದರೇಶ್ವರರ ದೇವಾಲಯವನ್ನು ಈಗಲೂ ಕೂಡ ನಾವು ನೋಡ್ಬೋದು. ನೋಡಿ ಎಂಥ ಒಂದು ಅದಕ್ಕೆ ಇತಿಹಾಸ ಇದೆ, ಎಂಥ ಒಂದು ಮಹಿಮಾನ್ವಿತವಾದ ಒಂದು ಸ್ಥಳ ಅಂತ ಅನ್ನೋದನ್ನು ಇಲ್ಲಿ ಸಾಕಷ್ಟು ಇದರಲ್ಲಿ ವರ್ಣನೆ ಮಾಡಿದ್ದಾರೆ. ಹೀಗೆ ಸಿದ್ಧಯೋಗೀಂದ್ರರು ಮತ್ತೆ ಮುಂದುವರಿಸ್ತಾರೆ. ಶಂಕರಭಟ್ಟ ಈ ಸೃಷ್ಟಿಯಲ್ಲಿ ಪ್ರತಿಯೊಂದು ವಸ್ತುವಿಗೂ ಪ್ರಕಂಪನಗಳು ಇರುತ್ತೆ, ಪ್ರಕಂಪನದಿಂದ ಅಲೆಗಳು ಉಂಟಾಗ್ತಾ ಇರುತ್ತೆ. ಅಂದರೆ ಒಂಥರ ವೈಬ್ರೇಷನ್ಸು, ವೇವ್ಸ್ ಅಂತ ಹೇಳ್ತಾರೆ. ಅದು ಪ್ರತಿಯೊಂದು ವಸ್ತುವಿನಿಂದಲೂ ಹೇಳ್ತಾ ಇರುತ್ತೆ ಅಂತ. ಎಷ್ಟೋ ಬಗೆಯ ವೇವ್ಸು ಅಂದರೆ ಪ್ರಕಂಪನಗಳು ಹೇಳ್ತಾ ಇರುತ್ತೆ. ಹಾಗಾಗಿ ಎಲ್ಲದಕ್ಕೂ ಒಂದೇ ಬಗೆಯ ಪ್ರಕಂಪನೆ ಹೇಳಲ್ಲ. ವಸ್ತುಗಳಲ್ಲಿ ನಾನಾ ಬಗೆಯ ಪ್ರಕಂಪನೆಗಳು ಹೇಳ್ತಾ ಇರುತ್ತೆ. ಆದ್ದರಿಂದ ಏನಾಗುತ್ತೆ, ಆ ವಸ್ತುಗಳ ಮಧ್ಯೆ ಒಂದು ರೀತಿ ಆಕರ್ಷಣೆ ಆಗುತ್ತೆ, ಒಂದೊಂದು ಬಾರಿ ಒಂದೊಂದು ಸಲ ವಿಕರ್ಷಣೆ ಆಗುತ್ತೆ. ಆ ರೀತಿ ಆಗ್ತಾನೇ ಇರುತ್ತೆ ಅಂತ ಅವ್ರು ಹೇಳ್ತಾರೆ. ಈಗ ಮನುಷ್ಯನಲ್ಲಿ ನಮ್ಮಲ್ಲಿ ಏನು 3 ಶರೀರಗಳು ಅಂತ ಹೇಳ್ತಾರೆ. ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ ಅಂತ ಏನು ಹೇಳ್ತಾರೆ. ಸ್ಥೂಲ ಅಂದರೆ ನಮಗೆ ಕಣ್ಣಿಗೆ ಕಾಣ್ತಾ ಇರೋ ಈ ಶರೀರ, ಫಿಸಿಕಲ್ ಬಾಡಿ ಅಂತ ಏನು ಹೇಳ್ತೀವಿ. ಸೂಕ್ಷ್ಮ ಅಂದರೆ ಕಣ್ಣಿಗೆ ಕಾಣದೆ ಹೋದರೂ ಕೂಡ ಇದೆ ಅನ್ನೋ ಅನುಭವ ಎಲ್ಲರಿಗೂ, ಎಲ್ಲ ಒಬ್ಬ ಯಾರನ್ನೇ ಕೇಳಿದ್ರು ಅದಿದೆ ಅನ್ನೋ ಅನುಭವ ಇದೆ. ಯಾಕೆಂದರೆ ಮನಸ್ಸಿದೆ, ಬುದ್ಧಿ ಇದೆ ಅನ್ನೋ ಅನುಭವ ಯಾರಿಗಿಲ್ಲ, ಎಲ್ಲ ಮನುಷ್ಯನಿಗೂ ಅದರ ಅನುಭವ ಒಂದು ಇದೆ. ಆದರೆ ಅದು ಕಾಣಲ್ಲ, ಸೂಕ್ಷ್ಮವಾಗಿದ್ದರೂ ಅನುಭವ ಇದೆ. ಆದರೆ ಇನ್ನೊಂದಿದೆ ಕಾರಣ ಶರೀರ ಅಂತ. ಏನು ಇನ್ನೊಂದು ಜನ್ಮಕ್ಕೆ ನಾವು ಹೋಗ್ತೀವಲ್ಲ, ಅದಕ್ಕೆ ಕಾರಣ ಏನು ಅಂದರೆ ಈ ಕಾರಣ ಶರೀರದಲ್ಲಿ ಏನು ಎಲ್ಲ ನಮ್ಮ ಕರ್ಮದ ಒಂದು ಏನು ಇತಿಹಾಸ ಅನ್ನೋದು ಬೀಜ ರೂಪದಲ್ಲಿ ಸ್ಟೋರ್ ಆಗಿರುತ್ತೆ, ಏನು ಸಂಗ್ರಹ ಆಗಿರುತ್ತೆ. ಅದರಿಂದನೇ ನಾವು ಮತ್ತೆ ಜನ್ಮಗಳನ್ನು ತಾಳ್ತಾ ಇರ್ತೀವಿ. ಅಂತಹ ಒಂದು ಕಾರಣ ಶರೀರ ಅಂತ. ಸೂಕ್ಷ್ಮ ಶರೀರಕ್ಕಿಂತ ಸೂಕ್ಷ್ಮವಾದ್ದು
ಈ ಕಾರಣ ಶರೀರಕ್ಕಿಂತ ಮತ್ತಷ್ಟು ಸೂಕ್ಷ್ಮವಾಗಿರೋದು ಏನೋ ಪರಮಾತ್ಮ ಅಂತ ಏನು ಹೇಳ್ತೀವಲ್ಲ ಹಾಗೆ ಈ ಒಂದು 3 ಶರೀರಗಳಿಂದನೂ ಕೂಡ ಆ ಪ್ರಕಂಪನಗಳು ಉಂಟಾಗ್ತಾ ಇರುತ್ತೆ ಅಂತ ಹೇಳ್ತಾರೆ. ಇದರಲ್ಲಿ 2 ಥರ ಪ್ರಕಂಪನಗಳು ಉಂಟಾಗುತ್ತೆ. ಪುಣ್ಯ ಕರ್ಮಗಳು ಏನಿರ್ತವೆ, ಕಾರಣ ಶರೀರದಲ್ಲಿ ಏನು ಪುಣ್ಯ ಪಾಪಗಳು ಏನು ನಾವು ತೊಗೊಂಡೋಗೋದು ಬರೀ ಪುಣ್ಯ ಪಾಪನ ಮಾತ್ರ, ಬೇರೆ ಇನ್ನೇನು ತೊಗೊಂಡೋಗಲ್ಲ ಅಂತ ಹೇಳ್ತಾರೆ. ಅದೇನಾಗಿರುತ್ತೆ, ಆ ಪುಣ್ಯ ಪಾಪ ಕರ್ಮಗಳು ಒಳಗಡೆ ಸ್ಟೋರ್ ಆಗಿರುತ್ತೆ, ಏನೋ ಶೇಖರಣೆ ಆಗಿರುತ್ತೆ. ಆದರೆ ಪುಣ್ಯ ಕರ್ಮಗಳಿಂದ ಪುಣ್ಯ ರೂಪವಾದ ಪ್ರಕಂಪನಗಳು ಬರ್ತಾ ಇರುತ್ತೆ, ಪಾಪ ಕರ್ಮಗಳಿಂದ ಪಾಪದ ಒಂದು ಪ್ರಕಂಪನಗಳು ಬರ್ತಾ ಇರುತ್ತೆ. ಆ ಪುಣ್ಯದ ಪ್ರಕಂಪನಗಳು ಬಂದಾಗ ಅವಾಗ ಏನಾಗುತ್ತೆ, ಮನಸ್ಸಿಗೆ ನಾವು ಒಳ್ಳೆ ಕೆಲಸ ಮಾಡೋಣಪ್ಪ, ನಾವೇನೋ ಒಳ್ಳೆ ಒಂದು ವಿಚಾರದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋಣ, ನಾವು ಮಹಾತ್ಮರ ದರ್ಶನ ಮಾಡೋಣ, ತೀರ್ಥಯಾತ್ರೆ ಮಾಡೋಣ, ಈ ರೀತಿಯಾದ ಒಳ್ಳೆಯ ಒಂದು ಆಲೋಚನೆಗಳು, ಒಳ್ಳೆಯ ಒಂದು ವಿಚಾರಗಳು ಮನಸ್ಸಿನಲ್ಲಿ ಬರುತ್ತೆ. ಅದರಿಂದ ಒಳ್ಳೆ ಕೆಲಸಗಳನ್ನೇ ಮತ್ತೆ ಮಾಡುವಂತಾಗತ್ತೆ, ಮತ್ತೆ ಅದರಿಂದ ಪುಣ್ಯವು ಹೆಚ್ಚಾಗ್ತಾ ಹೋಗುತ್ತೆ ಅಂತ. ಅದೇ ರೀತಿ ಆ ಪಾಪ ಕರ್ಮಗಳು ನಮ್ಮೊಳಗಡೆ ಏನು ಶೇಖರಣೆ ಆಗುತ್ತೆ, ಜನ್ಮ ಜನ್ಮಾಂತರದ ಶೇಖರಣೆ ಆಗಿರುತ್ತೆ, ಇನ್ನೇನು 1 ಜನ್ಮ ಅಲ್ಲ 2 ಜನ್ಮ ಅಲ್ಲ ಅಂತ ಹೇಳ್ತಾರಲ್ಲ, ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ ಅಂತ. ಎಷ್ಟು ಪಾಪ ಮಾಡಿರ್ತೀವೋ, ಎಷ್ಟು ಪುಣ್ಯ ಮಾಡಿರ್ತೀವೋ ಅದೆಲ್ಲವೂ ಶೇಖರಣೆ ಆಗಿರುತ್ತೆ. ಹಾಗೆ ಪಾಪ ಕರ್ಮಗಳಿಂದ ಮತ್ತೆ ಒಂದು ರೀತಿ ಮನಸ್ಸಿಗೆ ಅಶಾಂತಿ, ಮತ್ತು ಏನೋ ಒಂದು ರೀತಿ ಕೋಪ ತಾಪ, ಹಾಗೆ ಒಂದು ರೀತಿ ಬೇಜಾರು, ಸಿಟ್ಟು, ಇದೆಲ್ಲ ಏನು ಮತ್ಸರ, ಇದೆಲ್ಲದೂ ಕೂಡ ಹೊರಗಡೆ ಆ ಒಂದು ಪ್ರಕಂಪನೆ ಅಲೆಗಳು ಬರ್ತಾ ಇರುತ್ತೆ. ಅದರಿಂದ ಏನಾಗುತ್ತೆ, ಮತ್ತೊಬ್ಬರನ್ನ ನಾವು ಕೋಪದಿಂದ ಬೈತೀವಿ, ಅಥವಾ ಇನ್ನೇನೋ ಒಂದು ಏನು ಮನಸ್ಸಲ್ಲಿ ಬರುತ್ತೋ ಅದು ಆ್ಯಕ್ಷನ್ ಆಗಿ ಒಂದು ಕಾರ್ಯಗತಕ್ಕೆ ಬಂದುಬಿಡುತ್ತೆ, ಸಡನ್ನಾಗಿ ಗೊತ್ತಾಗ್ದಾನೆ ಮನುಷ್ಯನಿಗೆ. ಅಲ್ಲೇ ಒಂದು ಹಿಡಿತ ಬೇಕು ಅಂತ ಮಹಾತ್ಮರು ಅದಕ್ಕೆ ಹೇಳ್ತಾರೆ. ಅದು ಕಾರ್ಯಗತವಾಯಿತು ಅಂದರೆ ಮತ್ತೆ ಅಲ್ಲಿ ಪಾಪ ಅನ್ನೋದು ಮತ್ತೆ ಶೇಖರಣೆ ಆಗ್ತಾ ಹೋಗುತ್ತೆ, ಹೆಚ್ಚಾಗ್ತಾ ಹೋಗುತ್ತೆ. ಹೀಗೆ ಇದು ಪುಣ್ಯ ಪಾಪದ ಒಂದು ಚಕ್ರ ಅಂತ ಅದು ನಡೀತಾ ಇರುತ್ತೆ. ಆದರೆ ಯಾವಾಗ ಈ ಪಾಪದ ಒಂದು ಪಾಪದ ಒಂದು ಪ್ರಕಂಪನೆಗಳು ಕಮ್ಮಿ ಆಗಿ ಪುಣ್ಯದ ಒಂದು ಪ್ರಕಂಪನೆಗಳು ಹೆಚ್ಚಾಗ್ತಾ ಹೋಗುತ್ತೋ, ವೃದ್ಧಿ ಆಗುತ್ತೆ, ಆಗ ಒಂದು ದತ್ತಪ್ರಭುವಿನಲ್ಲಿ ಅಂದರೆ ಗುರುವಿನಲ್ಲಿ ನಮಗೆ ನಿಶ್ಚಲ ಭಕ್ತಿ ಉಂಟಾಗುತ್ತೆ. ಅಲ್ಲಿವರೆಗೂ ಈ ಭಕ್ತಿ ಅನ್ನೋದು ಕುದುರುವುದಿಲ್ಲ ಅಂತ ಸಿದ್ಧಯೋಗೀಂದ್ರರು ಶಂಕರ ಭಟ್ಟರಿಗೆ ಹೇಳ್ತಾರೆ. ಈಗ ಆ ಕಾಲ ಮತ್ತು ಕರ್ಮ ಕಾರಣ ವಶದಿಂದ ವಿಧವಾದ ಸಂಘಟನೆಗಳು ಸಂಭವಿಸ್ತಾನೆ ಇರ್ತವೆ. ಅದು ಎಲ್ಲರಿಗೂ ಒಂದರ ಅನುಭವದಲ್ಲಿ ಇರುವಂಥದ್ದು. ಸಾಕಷ್ಟು ಘಟನೆಗಳು ಸಂಭವಿಸುತ್ತೆ, ಯಾವುದು ಯಾಕೆ ಸಂಭವಿಸುತ್ತೆ ಏನು ಅದೆಲ್ಲ ನಮಗೆ ಎಷ್ಟೋ ಬಾರಿ ತಿಳಿಯೋದಿಲ್ಲ. ಆದ್ದರಿಂದ ನಿನಗೆ ಅಂತ ಹೇಳಿ ಸಿದ್ಧಯೋಗೀಂದ್ರರು ಶ್ರೀಪಾದ ವಲ್ಲಭರ ಕೃಪೆ ನಿನಗೆ ಬಹಳ ಇರುವುದಪ್ಪ, ಆದ್ದರಿಂದನೇ ನಿನಗೆ ಇದು ಒಂದು ಇಲ್ಲಿ ಬರೋದಕ್ಕೆ ಸಾಧ್ಯವಾಯಿತು, ಇದೆಲ್ಲ ದರ್ಶನಗಳು ನಿನಗಾಗಿದ್ದು ಅವರ ಕೃಪೆಯಿಂದ ಅಂತ ಹೇಳ್ತಾರೆ. ಆಗ ಶಂಕರ ಭಟ್ಟರಿಗೆ ಬಹಳ ಒಂದು ಆಶ್ಚರ್ಯ ಆಗುತ್ತೆ, ಅವರ ಅದೃಷ್ಟಕ್ಕಾಗಿ ಅವರಿಗೆ ಬಹಳ ಸಂತೋಷ ಆಗುತ್ತೆ. ಶ್ರೀಪಾದ ವಲ್ಲಭರ ಚರಣಗಳನ್ನು ನಾನು ಯಾವತ್ತೂ ಬಿಡಬಾರ್ದು ಇನ್ಮೇಲಿಂದ ಅಂತ ಅವರು ಮನಸ್ಸಿನಲ್ಲಿ ಅಂದ್ಕೋತಾರೆ. ನಾನು ಯಾವತ್ತೂ ಕುರೋಪುರ ಸೇರ್ತೇನೆ, ನನ್ನ ಮನಸ್ಸು ಅಂತ ಅವ್ರ ಮನಸ್ಸಲ್ಲಿ ಬಹಳ ತವಕ ಆಗ್ತಾ ಇದೆ ಅಂತ ಅವರು ತಮ್ಮ ತವಕವನ್ನು ವ್ಯಕ್ತಪಡಿಸ್ತಾರೆ. ಇಷ್ಟೆಲ್ಲ ಆಗುತ್ತೆ, ಅವರು ಅಲ್ಲಿ ವಿಶ್ರಾಂತಿಯನ್ನು ತೆಗೆದುಕೊಳ್ತಾರೆ. ಮರುದಿನ ಬೆಳಗ್ಗೆ ಅವರಿಗೆ ಎಚ್ಚರ ಆಗುತ್ತೆ. ಎಚ್ಚರ ಆದಾಗ ಭಾಳ ಆಶ್ಚರ್ಯ ಆಗಿಬಿಡುತ್ತೆ. ಯಾಕೆ ಅಂದರೆ ಅವರು ಒಂದು ಎತ್ತರವಾದ ಗುಡ್ಡದ ಮೇಲೆ ಒಂದು ಅರಳಿ ಮರದ ಕೆಳಗಡೆ ಇರ್ತಾರೆ. ಏನು ಸುತ್ತಲೂ ಜನ ಸಂಚಾರನೇ ಇಲ್ಲ. ಹಿಂದಿನ ರಾತ್ರಿ ನೋಡಿದ್ರೆ ಅವ್ರು ಸಿದ್ಧಯೋಗೀಂದ್ರರ ಆಶ್ರಮದಲ್ಲಿ ಇದ್ದಿದ್ದು. ಆದರೆ ಈಗ ನೋಡಿ ಎಚ್ಚರ ಆದಾಗ ನೋಡಿದ್ರೆ ಎಲ್ಲೋ ಗುಡ್ಡದ ಮೇಲೆ ಅರಳಿ ಮರದ ಕೆಳಗಡೆ ಯಾವ ಜನನೇ ಇಲ್ಲ ಅಂತ ಕಡೆ ಇದ್ದಾರೆ. ಏನಿದು ವಿಚಿತ್ರ ಅಂತೇಳಿ ಅವ್ರಿಗೆ ಭಾಳ ಆಶ್ಚರ್ಯ ಆಗ್ಬಿಡುತ್ತೆ. ಏನು ಸಿದ್ಧಯೋಗೀಂದ್ರರ ಆಶ್ರಮದಲ್ಲಿ ಇದ್ದದ್ದು ಏನು ಭ್ರಮೇನ ಹಾಗಾದರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಅನಿಸುತ್ತೆ. ಅಲ್ಲ ಸಹಜ, ಈ ಥರ ಆದರೆ ಯಾರಿಗೆ ಒಂದು ರೀತಿ ಎಲ್ಲ ಭ್ರಮೇನ ಅಂತ ಅನ್ನಿಸ್ಬಿಡುತ್ತೆ. ಆಗ ಮತ್ತೆ ಅನಿಸುತ್ತೆ, ಏನು ಸಿದ್ಧಯೋಗೀಂದ್ರರು ಮಾಯಾವಿನ ಏನಾದ್ರು ಇರ್ಬೋದಾ, ಏನು ಅಕ್ಷರ ಮಾಂತ್ರಿಕರ ಇವರೇನಾದರೂ ಅಂತ ಅನುಮಾನಗಳು ಬರುತ್ತೆ. ಆಮೇಲೆ ಅವರಿಗೆ ತಕ್ಷಣ ನೆನಪಿಗೆ ಬರುತ್ತೆ, ಸಿದ್ಧಯೋಗೀಂದ್ರರು ದತ್ತಪ್ರಭುಗಳ ಮೇಲೆ ಎಷ್ಟೊಂದು ಹೇಳಿದ್ರು ನನಗೆ, ಅದು ಇನ್ನೂ ಆ ವಾಕ್ಯಗಳು ಅವ್ರ ಕಿವಿಯಲ್ಲಿ ಪ್ರತಿಧ್ವನಿಸ್ತಾ ಇರುತ್ತೆ. ಹೀಗಿರ್ಬೇಕಾದ್ರೆ ನಾನು ಅವ್ರ ಮೇಲೆ ಈ ಥರ ಅಂದ್ಕೊಳ್ಬಾರ್ದು ಅಂತ ಹೇಳ್ಬಿಟ್ಟು ಅವರು ಇದು ಮಾಡಿಬಿಟ್ಟು, ಆದರೂ ಪಾಪ ಯಾಕೆ ಹಿಂಗಾಯ್ತು ಏನು ಗೊತ್ತಾಗಲ್ಲ, ಏನೋ ಅದರದ್ದು ಉತ್ತರ ಸಿಗಲ್ಲ ಅವ್ರಿಗೆ. ಅದಕ್ಕೆ ಏನು ಶ್ರೀಪಾದ ವಲ್ಲಭರಿಗೆ ನನ್ನನ್ನು ಈ ಥರ ಸಂಕಟ ಸ್ಥಿತಿಯಲ್ಲಿ ಇಡೋದಕ್ಕೆ, ಈ ಥರ ಗೊಂದಲದಲ್ಲಿ ಇಡೋದ್ರಿಂದ ಅವ್ರಿಗೆ ಬರೋದಾದರೂ ಏನು ಅಂತ ಹೇಳ್ಬಿಟ್ಟು ಅಂದ್ಕೊಳ್ತಾರೆ.
ಆದರೆ ಏನೇ ಆದರೂ ಕೂಡ ಅವರು ಗಂಟು ಮೂಟೆಯನ್ನು ಹೊತ್ಕೊಂಡು ಮತ್ತೆ ಪ್ರಯಾಣವನ್ನು ಮುಂದುವರಿಸ್ತಾರೆ. ಉತ್ತರ ಮಾತ್ರ ಅವ್ರಿಗೆ ಪಾಪ ಯಾವುದಕ್ಕೂ ಸಿಗೋದಿಲ್ಲ. ಹೀಗೆ ಅವ್ರ ಪ್ರಯಾಣವನ್ನು ಮುಂದುವರಿಸಿದಾಗ ಮಧ್ಯಾಹ್ನದ ಸಮಯ ಆಗುತ್ತೆ. ಅಷ್ಟು ಹೊತ್ತಿಗೆ ಒಂದು ಸಣ್ಣ ಸಣ್ಣ ಮನೆಗಳಿರುವ ಒಂದು ಹಳ್ಳಿ ಹತ್ರ ಅವರು ಹೋಗ್ತಾರೆ. ಭಾಳ ಹಸಿವಾಗಿರುತ್ತೆ ಅವ್ರಿಗೆ. ಆದರೆ ಅವರು ಏನಂದರೆ ಅವರು ಹುಟ್ಟಿನಿಂದ ಬ್ರಾಹ್ಮಣರು. ಬ್ರಾಹ್ಮಣರ ಮನೆಯಲ್ಲದೆ ಅವರು ಬೇರೆ ಕಡೆ ಊಟ ಮಾಡುತ್ತಾ ಇರೋಲ್ಲ, ಅದನ್ನ ಪಾಲಿಸ್ಕೊಂಡು ಬಂದಿರ್ತಾರೆ. ಊಟದ ಸಾಮಗ್ರಿಗಳನ್ನು ಯಾರಾದರೂ ಕೊಟ್ಟರೆ ಒಂದು ವೇಳೆ ನಾನು ಅಡುಗೆ ಮಾಡ್ಕೋಬೋದು ಅಂತ ಅವ್ರು ಯೋಚನೆ ಮಾಡ್ತಾರೆ. ನೋಡಿ, ಈಗ ಅವರು ಮುಂಚೆ ಏನು ಹೇಳಿದ್ರು, ನನಗೆ ಅನಾಯಾಸವಾಗಿ ಊಟ ಸಿಗ್ತಾ ಇದೆ ಅಂತ ಅವರು ಆಶ್ಚರ್ಯಪಟ್ಟಿದ್ರು. ಅದು ಹೇಗೆ ಅಂತ ಅದೊಂದು ವಿಚಿತ್ರ ಅನುಭವ ಅಂತ ಅವ್ರು ಹೇಳ್ತಾರೆ. ಹಸಿವಾಗತ್ಲೂ ಊಟ ಸಿಗ್ತಿದೆ. ಇಲ್ಲಿ ಅವರಿಗೆ ಇವಾಗ ಅದರದ್ದು ಬೇರೆ ಥರ ಸ್ಥಿತಿ, ಉಲ್ಟಾ ಸ್ಥಿತಿ ಅಂತ ಹೇಳ್ಬೋದು. ಆ ರೀತಿ ಆಗ್ತಾಯಿದೆ. ಆಗ ಅವರು ಯೋಚನೆ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಒಬ್ಬ ಆತ ಬರ್ತಾನೆ. ಆತನ್ನ ಕೇಳ್ತಾರೆ, ಇಲ್ಲಿ ನಿಮ್ಮ ಹಳ್ಳಿಯಲ್ಲಿ ಯಾರಾದರೂ ಬ್ರಾಹ್ಮಣರು ಮನೆ ಇದೆಯಾ ಅಂತ ವಿಚಾರಿಸ್ತಾರೆ. ಆತ ಹೇಳ್ತಾನೆ, ಸ್ವಾಮಿ, ನಾವು ಗುಡ್ಡಗಾಡು ಜನರ ಸ್ವಾಮಿ, ನಾನೇ ಈ ಹಳ್ಳಿ ಯಜಮಾನ. ನಮ್ಮ ಹಳ್ಳಿಯಲ್ಲಿ ಯಾವ ಬ್ರಾಹ್ಮಣರ ಮನೆಯೂ ಇಲ್ಲ. ನಿಮಗೆ ಏನೂ ಅಭ್ಯಂತರ ಇಲ್ಲ ಅಂದರೆ ನನ್ನ ಹತ್ರ ಹಣ್ಣಿದೆ, ಜೇನುತುಪ್ಪ ಇದೆ, ತಾಜಾ ಜೇನುತುಪ್ಪ ನನ್ನ ಹತ್ರ ಇದೆ, ನೀವು ಸ್ವೀಕರಿಸ್ಬೋದು ಸ್ವಾಮಿ ಅಂತ ಹೇಳ್ತಾನೆ. ಆಗ ಇವರು ಶಂಕರ ಭಟ್ರು ಅನ್ಕೋತಾರೆ, ಮಾರ್ಗ ಮಧ್ಯೆ ಶೂದ್ರ ವದಾಚರೇತ್ ಅಂತ ಹೇಳ್ಬಿಟ್ಟು, ಮಾರ್ಗ ಮಧ್ಯದಲ್ಲಿ ಯಾರೇ ಏನೇ ಕೊಟ್ಟರು ತಿಂದರೆ ಅದಕ್ಕೆ ದೋಷವಿಲ್ಲ ಅಂತ ಭಾವಿಸ್ತಾರೆ. ಇಲ್ಲಿ ಒಂದು ವಿಚಾರ ನಾನು ಹೇಳ್ಬಿಡ್ತೀನಿ. ಇದು ಆಗಿನ ಕಾಲದಲ್ಲಿ ಬಹಳಷ್ಟು ಬ್ರಾಹ್ಮಣ, ವೈಶ್ಯ, ಶೂದ್ರ ಅನ್ನೋ ವಿಚಾರಗಳು ಬಹಳ ಇತ್ತು. ಅದು ಈ ಪುಸ್ತಕದಲ್ಲೂ ಕೂಡ ಬಂದಿದೆ. ಆದರೆ ಅದು ಏನು ಎತ್ತ ಅನ್ನೋ ವಿವರಣೆ ಕೂಡ ಮುಂದೆ ಬರುತ್ತೆ. ಆದ್ದರಿಂದ ನಾನು ಈಗಲೇ ಅದ್ರ ಬಗ್ಗೆ ಏನು ಹೇಳೋದಕ್ಕೆ ಹೋಗೋದಿಲ್ಲ. ಅದು ಹೇಗಿದೆಯೋ ಅದನ್ನು ಹೇಳ್ತೇನೆ. ಅಲ್ಲಿ ಏನು ವಿವರಣೆ ಬರುತ್ತೋ ಅದನ್ನು ನಾನು ನಂತರ ಅಲ್ಲಿ ಇದ್ದ ಹಾಗೆ ನಾನು ಅದನ್ನು ಹೇಳ್ತೇನೆ. ಈಗ ಅವರು ಆಯಿತು, ತಿಂದರೆ ದೋಷವಿಲ್ಲ ಅಂತ ಭಾವಿಸ್ಬಿಟ್ಟು ಅದನ್ನು ಇಸ್ಕೊಳ್ತಾರೆ. ಅಲ್ಲಿ ಗುಡ್ಡಗಾಡಿನಲ್ಲಿ ಅವರೇನು ತಂದು ಹಣ್ಣನ್ನು ಅದು ಏನು ಇರುತ್ತೆ, ಅಲ್ಲಿ ಜೇನುತುಪ್ಪ ಅವರೇನು ಅದು ಹೊಸದಾಗಿ ಜೇನುತುಪ್ಪವನ್ನು ತೆಗೆದಿರ್ತಾರೆ ಅದೆಲ್ಲ ಅವರು ತರ್ತಾರೆ. ತಂದು ಅವರು ಇನ್ನೇನು ತಿನ್ನಬೇಕು ಇವರು, ಅಷ್ಟರಲ್ಲಿ ಒಂದು ಕಾಗೆ ಬಂದು ತಲೆ ಮೇಲೆ ಕುಕ್ಕೋದಕ್ಕೆ ಆರಂಭ ಮಾಡಿಬಿಡುತ್ತೆ. ಅದನ್ನು ಓಡಿಸೋದಕ್ಕೆ ಎಷ್ಟು ಪ್ರಯತ್ನ ಮಾಡ್ತಾರೆ, ಏನೂ ಪ್ರಯೋಜನ ಆಗಲ್ಲ. ಅದನ್ನು ಓಡಿಸ್ಬೇಕು ಅಂತ ಇವ್ರು ಪ್ರಯತ್ನ ಮಾಡೋದ್ರಲ್ಲೇ ಇನ್ನಷ್ಟು ಕಾಗೆಗಳು ಬಂದುಬಿಡ್ತವೆ. ಮತ್ತಷ್ಟು ಕಾಗೆಗಳು ಬಂದು ಎಲ್ಲ ತಮ್ಗೆ ಇಷ್ಟ ಬಂದ ಕಡೆ ಅವ್ರ ದೇಹವನ್ನು ಕುಕ್ಕಲು ಆರಂಭ ಮಾಡಿಬಿಡ್ತವೆ. ಇವರು ಭಯದಿಂದ ಓಡೋದಕ್ಕೆ ಆರಂಭ ಮಾಡಿಬಿಡ್ತಾರೆ. ಅವು ಅವ್ರ ಹಿಂದೆ ಹಾರಿ ಹೋಗಿ ಅವರನ್ನು ಕುಗ್ತವೆ. ಆಗ ಹಳ್ಳಿ ಜನರು ಯಾರೂ ಅವ್ರಿಗೆ ಸಹಾಯಕ್ಕೆ ಬರೋದೇ ಇಲ್ಲ. ಆ ಮೊದಲು ಏನು ಹಳ್ಳಿ ಯಜಮಾನ ಅಂತ ಮಾತಾಡಿದ್ದ ಇವ್ರ ಹತ್ರ, ಆತ ಹೇಳ್ತಾನೆ, ಸ್ವಾಮಿ, ಏನು ಆಶ್ಚರ್ಯ ಇದು, ನಮ್ಮ ಪ್ರಾಂತ್ಯದಲ್ಲಿ ಯಾರಿಗೂ ಕಾಗೆಗಳು ಹಾನಿ ಮಾಡೋದಿಲ್ಲ, ಈ ರೀತಿ ಮುಂಚೆ ಆಗಿದವ್ರು ನೋಡೂ ಇಲ್ಲ. ಇಷ್ಟು ಉಗ್ರವಾಗಿ ನಿಮ್ಮ ಮೇಲೆ ದಾಳಿ ಮಾಡ್ತಿರೋದು ನೋಡಿದ್ರೆ ನಮಗೆ ಭಾಳ ಆಶ್ಚರ್ಯ ಆಗುತ್ತೆ. ನೀವು ಯಾರೋ ಸಿದ್ಧ ಪುರುಷರನ್ನು ನಿಂದಿಸಿದ್ರಿ, ಇಲ್ಲ ಅವಮಾನ ಮಾಡಿರಬೇಕು, ಅದಕ್ಕೆ ಅವರ ಶಾಪದ ಫಲವಾಗಿ ನಿಮಗೆ ಈ ರೀತಿ ಶಿಕ್ಷೆ ಆಗ್ತಿರಬೇಕು. ಆದ್ದರಿಂದ ಸ್ವಾಮಿ, ನಾವು ನಿಮ್ಮ ಸಹಾಯ ಮಾಡೋದಕ್ಕಾಗಲ್ಲ. ಯಾಕೆಂದರೆ ನಾವು ನಿಮ್ಮ ಸಹಾಯ ಮಾಡಿದ್ರೆ ನಾವು ಕೂಡ ಆ ಒಂದು ಸಿದ್ಧಪುರುಷರ ಶಾಪಕ್ಕೆ ನಾವು ಗುರಿಯಾಗ್ತೀವಿ, ಅವರ ಆ ಶಿಕ್ಷೆಗೆ ನಾವು ಕೂಡ ಗುರಿಯಾಗ್ಬೋದು. ಅದರಿಂದ ಕ್ಷಮಿಸಿ ಅಂತ ನಮ್ರತೆಯಿಂದ ಆತ ಹೇಳ್ತಾನೆ. ಯಾವುದು ತಿನ್ನೋದು ಕೂಡ ಅವರಿಗೆ ಸಾಧ್ಯವಾಗಲ್ಲ. ಅವ್ರು ತಂದಿಟ್ಟಿದ್ದ ಹಣ್ಣನ್ನು, ದೇಹವೆಲ್ಲ ರಕ್ತ ಸಿಕ್ತವಾಗಿರುತ್ತೆ, ಫುಲ್ಲು ರಕ್ತ ಹರಿತಾ ಇರುತ್ತೆ. ಓಡಿ ಹೋದರೂ ಕೂಡ ಕಾಗೆಗಳು ಮತ್ತೆ ಹಿಂಬಾಲಿಸ್ತಾ ಇರ್ತವೆ. ಆವಾಗ ಬಹಳ ಬೇಜಾರಾಗುತ್ತೆ ಶಂಕರ ಭಟ್ರಿಗೆ, ಬಹಳ ನೋವಾಗುತ್ತೆ. ಏನು ನಾನು ಯಾಕೆ ಹೀಗಾಗ್ತದೆ, ಸಿದ್ಧ ಯೋಗೇಂದ್ರರ ವಿಷಯದಲ್ಲಿ ಒಂಚೂರು ಸಂಶಯ ಪಟ್ಬಿಟ್ಟೆ ನಾನು, ಅವರೇನು ಮಾಂತ್ರಿಕರೇ, ಮಾಯಾವಿಗಳೇ ಅಂತ ಒಂದು ರೀತಿ ಒಂಚೂರು ಸಂಶಯ ಆಗ್ಬಿಡ್ತು ನನಗೆ. ಅದಕ್ಕೇನಾದರೂ ಹೀಗಾಗ್ಬಿಡುತ್ತಾ? ಅದೇ ಈಗ ಈ ಥರ ಆದಾಗ, ಏನಾದ್ರು ಒಂದಾದಾಗ ನಮ್ಮ ಮನಸ್ಸಿನಲ್ಲಿ ಸಾವಿರ ವಿಚಾರಗಳು, ಹಿಂಗಾಯ್ತಾ, ಅದಕ್ಕೆ ಹಿಂಗಾಯ್ತಾ, ಇದಕ್ಕೆ ಹಂಗಾಯ್ತಾ ಅಂತ ಸಾವಿರ ವಿಚಾರಗಳು ಬರ್ತಾ ಇರುತ್ತೆ. ಪಾಪ ಅವ್ರಿಗೂ ಏನಾಯಿತು ಅಂತಲೇ ತಿಳಿತಾ ಇಲ್ಲ, ಹಾಗಾಗ್ಬಿಡುತ್ತೆ ಅವ್ರ ಪರಿಸ್ಥಿತಿ. ಅದಕ್ಕೇನಾದ್ರು ಸಿದ್ಧ ಯೋಗೇಂದ್ರ ಶಪಿಸ್ಬಿಟ್ರಾ, ಅದಕ್ಕೆ ಹಿಂಗಾಗ್ತಿದೆಯಾ ಅಂತ ಯೋಚನೆ ಬರುತ್ತೆ. ತಕ್ಷಣ ಇಲ್ವಲ್ಲ, ಸಿದ್ಧ ಯೋಗೇಂದ್ರ ಏನು ಹೇಳಿದ್ರು ನನಗೆ, ಅವರಷ್ಟು ಪ್ರೀತಿಯಿಂದ ಶ್ರೀಪಾದವಲ್ಲಭರ ದರ್ಶನ ಆಗಲಿ ಅಂತ ಆಶೀರ್ವಾದ ಮಾಡಿದ್ರಲ್ಲ ಅಂತ ಯೋಚನೆ ಬರುತ್ತೆ. ಏನೋ ಅವ್ರು ಹೇಳಿದ್ರು, ಪಾಪ ಕಮ್ಮಿ ಆಗಬೇಕು, ಪುಣ್ಯ ಹೆಚ್ಚಾಗಬೇಕು, ಆಗಲೇ ಒಂದು ದತ್ತನ ಮೇಲೆ ಭಕ್ತಿ ಸಂಪೂರ್ಣವಾಗಿ ಬರಲು ಸಾಧ್ಯ ಅಂತ ಹೇಳಿದ್ರು. ಇನ್ನು ನನ್ನ ಪಾಪಗಳು ಕಡಿಮೆ ಆಗೋಕ್ಕೋಸ್ಕರ ಈ ಥರ ಆಗ್ತಿದೆಯಾ, ಹೀಗೆಲ್ಲ ನಾನು ತೊಂದರೆ ಅನುಭವಿಸ್ಬೇಕಾಗಿ ಬರ್ತಿದೆಯಾ ಅಂತ ಅವ್ರಿಗೆ ಅನಿಸುತ್ತೆ.
ಏನಿದು ಈ ಪರಿ ಶಿಕ್ಷೆ ಅನುಭವಿಸ್ಬೇಕಾ ನಾನು, ಪಾಪಗಳು ನಾಶ ಆಗಬೇಕಾದ್ರೆ? ಅಬ್ಬಬ್ಬಾ, ಶ್ರೀಪಾದ ವಲ್ಲಭರ ದರ್ಶನ ಪ್ರಾಪ್ತಿರಸ್ತು ಅಂತ ಅವರೇನೋ ಆಶೀರ್ವಾದ ಮಾಡಿಬಿಟ್ರು ಅಂತ ಖುಷಿ ಆಗ್ಬಿಡ್ತು. ಆದರೆ ಅದ್ರ ಹಿಂದೆ ಈ ಪರಿ ನೋವಿದೆ, ಈ ಪರಿ ಶಿಕ್ಷೆ ಇದೆ ಅಂತ ನನಗೆ ಗೊತ್ತಾಗಲೇ ಇಲ್ಲ ಅಂತ ಅವರು ಮನಸ್ಸಿನಲ್ಲೇ ಅನ್ಕೋತಾರೆ. ಈಗ ನಾನು ಯಾರು ರಕ್ಷಣೆ ಮಾಡಬೇಕು ಅಂತ ಶ್ರೀಪಾದ ವಲ್ಲಭ ಕಾಪಾಡು ಕಾಪಾಡು, ಶರಣು ಶರಣು ಅಂತ ಕೂಗ್ಕೋತಾ ನಿಧಾನವಾಗಿ ಹೆಜ್ಜೆ ಇಟ್ಟು ಒಂದು ಔದುಂಬರ ವೃಕ್ಷದ ಬುಡಕ್ಕೆ ಅವರು ಬಂದು ಸೇರ್ಕೋತಾರೆ. ಅಲ್ಲಿ ಅವ್ರಿಗೆ ಏನು ಅನಿಸುತ್ತೆ, ಔದುಂಬರ ವೃಕ್ಷ ಅಂದರೆ ದತ್ತನ ಒಂದು ವಾಸಸ್ಥಾನ, ಆದ್ದರಿಂದ ಖಂಡಿತ ನನಗೆ ರಕ್ಷಣೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಅನ್ಕೋತಾರೆ. ಆದರೆ ಒಂದು ರೀತಿ ಈ ದತ್ತನ ಲೀಲೆ ಅನ್ನೋದು ಭಾಳ ನಾವೇನು ಅನ್ಕೊಂತೀವೋ ಒಂಥರ ವಿರುದ್ಧವಾಗೇ ಇರುತ್ತೆ. ಎಲ್ಲ ನಾವು ಅಂದ್ಕೊಂಡಂಗೆ ಇದ್ದುಬಿಟ್ರೆ ಏನೋ ಮನುಷ್ಯ ಆಗ್ಬಿಡ್ತಲ್ಲ, ಅವ್ರ ದತ್ತನ ಲೀಲೆನೇ ಭಾಳ ವಿಚಿತ್ರ. ಹಾಗಾಗಿ ಅವನು ಏನು ಸಂಕಲ್ಪ ಮಾಡಿರ್ತಾನೆ ಅನ್ನೋದು ನಮಗೆ ತಿಳಿಯೋದು ಇಲ್ಲ, ಹೊಳೆಯೋದು ಇಲ್ಲ, ಆ ರೀತಿ ಇರುತ್ತೆ. ಆದರೆ ಅಲ್ಲಿ ಬಂದು ಕೂತ್ಕೋತಾರೆ. ಆಗ ಅವ್ರ ಶರೀರದಿಂದ ಒಂದು ರೀತಿ ಕೆಟ್ಟ ವಾಸನೆ ಹೊರಹೊಮ್ಮಕ್ಕೆ ಆರಂಭ ಆಗ್ಬಿಡುತ್ತೆ. ಇದುವರೆಗೂ ಎಂದಿಗೂ ಅವರ ಶರೀರದಿಂದ ಆ ರೀತಿ ಕೆಟ್ಟ ವಾಸನೆ ಅನ್ನೋದು ಬಂದೇ ಇರಲ್ಲ. ಆ ಒಂದು ಕೆಟ್ಟ ವಾಸನೆ ಬರೋದಕ್ಕೆ ಆರಂಭ ಆಗತ್ಲೂ ಆ ವಾಸನೆಯಿಂದ ಆಕರ್ಷಿತವಾದವೋ ಅಥವಾ ಏನೋ ಗೊತ್ತಿಲ್ಲ, ದೊಡ್ಡ ದೊಡ್ಡ ವಿಷಸರ್ಪಗಳು ಒಂದ್ರ ಮೇಲೊಂದು ಓಡೋಡಿ ಬರೋಕ್ಕೆ ಶುರು ಮಾಡಿಬಿಡ್ತವೆ. ಬಂದು ಬಂದು ಇವರನ್ನು ಕಚ್ತವೆ ಹೋಗ್ತವೆ. ಕಾಗೆಗಳ ಬಾಧೆ ಆಯಿತು, ಈಗ ವಿಷಸರ್ಪಗಳ ಬಾಧೆ. ಅದೇನು ದೇಹವೆಲ್ಲ ವಿಷ ಪೂರಿತ ಆಗಿಬಿಡುತ್ತೆ, ಎಲ್ಲ ಮೈ ತುಂಬ ಗಾಯ, ರಕ್ತ ಸೋರ್ತಾ ಇರುತ್ತೆ. ಬಾಯಿಂದ ಆ ವಿಷ ಏರ್ಬಿಟ್ಟು ಬಾಯಿಂದ ನೊರೆ ಬರಲು ಆರಂಭವಾಗ್ಬಿಡುತ್ತೆ. ಅವರಿಗೆ ಎಲ್ಲ ಶಕ್ತಿಯು ಕುಗ್ಗಿ ಹೋಗ್ತಾ ಇರೋದು ಅನುಭವ ಆಗುತ್ತೆ. ಇನ್ನು ಆಯ್ತಪ್ಪ, ನಾನು ಯಾವ ಕ್ಷಣ ಆದರೂ ಸರಿ, ಇನ್ನು ಸಾಯೋದಂತೂ ನಿಶ್ಚಿತ ಅಂತ ಅವರು ಅನ್ಕೊತಾರೆ. ಇದೆಲ್ಲ ಆಗೋ ಹೊತ್ತಿಗೆ ಸಂಜೆ ಆಗುತ್ತೆ. ಆಗ ಅಲ್ಲಿ ಕೆಲವು ಅಗಸರು ಏನು ಮಾಡ್ತಾರೆ, ಅಲ್ಲಿ ಬಟ್ಟೆಗಳನ್ನು ಅವರು ಬೆಳಗ್ಗೆಯಿಂದ ತೊಗೊಂಡೋಗಿರ್ತಾರಲ್ಲ ಒಗೆಯೋಕ್ಕೆ, ಅದನ್ನು ಒಗೆದು ಒಣಗಿಸಿ ಒಣಗಿದ ಬಟ್ಟೆಯನ್ನು ಮೂಟೆ ಕಟ್ಕೊಂಡು ಕತ್ತೆಗಳ ಮೇಲೆ ಹೇರ್ಕೊಂಡು ಅವರು ವಾಪಸ್ಸು ಹಳ್ಳಿ ಕಡೆಗೆ ಹೋಗ್ತಾ ಇರ್ತಾರೆ. ಅವರು ಇವರ ಅವಸ್ಥೆಯನ್ನು ನೋಡ್ತಾರೆ, ಅದೇ ಮಾರ್ಗದಲ್ಲಿ ಹೋಗ್ತಾರೆ, ಇವರ ಅವಸ್ಥೆಯನ್ನು ನೋಡ್ತಾರೆ. ಅಯ್ಯೋ ಅಯ್ಯೋ, ಎಷ್ಟು ಪಾಪ ಅವಸ್ಥೆ ಆಗಿದೆ, ಈ ಮನುಷ್ಯ ಎಂಥ ಪರಿಸ್ಥಿತಿಯಲ್ಲಿದ್ದಾನೆ ಅಂತ ಹೇಳ್ಬಿಟ್ಟು ಅವ್ರು ಸಹಾಯ ಮಾಡೋಣ ಅಂತ ಅವ್ರಿಗೆ ಅನಿಸುತ್ತೆ. ಆದರೂ ಕೂಡ ಈತ ಬ್ರಾಹ್ಮಣ ಅನ್ನೋದು ಅವರಿಗೆ ತಿಳಿಯುತ್ತೆ. ಅಯ್ಯೋ, ನಾವು ಮುಟ್ಬಾರ್ದೋ ಅಂತ ಅವ್ರಿಗೆ ಸ್ವಲ್ಪ ಹೊತ್ತು ಏನು ಮಾಡೋದು ಅಂತ ತೋಚಲ್ಲ. ಆದರೂ ಕೂಡ ಪ್ರಾಣ ಹೋಗೋ ಸ್ಥಿತಿಯಲ್ಲಿದ್ದಾನೆ ಪಾಪ, ಸಾಯ್ತಿರೋ ಮನುಷ್ಯನ ಪ್ರಾಣ ಉಳಿಸೋದು ನಮ್ಮ ಕರ್ತವ್ಯ, ಬೇರೆ ಏನೂ ಯೋಚನೆ ಮಾಡೋದು ಬೇಡ ಅಂತ ಅವ್ರು ಅಂದ್ಕೊಂಡು ಇವರು ಶಂಕರ ಭಟ್ರನ್ನ, ಅವರಿಗೆ ನಡೆಯೋಕ್ಕೂ ಆಗ್ತಿರಲ್ಲ, ಅವ್ರಿಗೆ ಯಾವ ಶಕ್ತಿನೂ ಇರಲ್ಲ, ಅವರನ್ನು ಒಂದು ಕತ್ತೆ ಮೇಲೆ ಕೂರಿಸ್ಕೊಂಡು ಊರಿಗೆ ಕರ್ಕೊಂಡು ಹೋಗ್ತಾರೆ. ಎಷ್ಟೊಂದು ವಿಷಮ ಘಟನೆಗಳು ಅಂತ ಅವತ್ತು ದಿನ ಅವ್ರಿಗೆ ಸಂಭವಿಸ್ತು ಅಂದರೆ, ಅವರು ಎಲ್ಲಿ ಕತ್ತೆ ಮೇಲೆ ಕೂಡಿಸ್ಕೊಂಡು ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಕಾಗೆಗಳು ಹಾನಿ ಮಾಡಿದ್ವು, ಸರ್ಪಗಳು ಕಚ್ಚಿದ್ವು ಅಂಥ ಅವಸ್ಥೆಯಲ್ಲಿ ಕತ್ತೆ ಮೇಲೆ ಕೂಡಿಸ್ಕೊಂಡು ಅವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಊರಿಗೆ ಕರ್ಕೊಂಡು ಹೋಗ್ತಾರೆ. ಆಗ ಅವರು ಏನು ಮಾಡ್ತಾರೆ, ಒಂದು ಚಮ್ಮಾರ ವಾಸಿಸುವ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾರೆ. ಆ ಚಮ್ಮಾರರು ಏನು ವಾಸಿಸ್ತಾ ಇರ್ತಾರೆ, ಅದರಲ್ಲಿ ಒಬ್ಬ ಚಮ್ಮಾರನಿಗೆ ಈ ವಿಷವನ್ನು ತೆಗೆಯುವ ಒಂದು ವೈದ್ಯವು ಗೊತ್ತಿರುತ್ತೆ. ಆತ ವೈದ್ಯನಾಗಿರ್ತಾನೆ. ಆಗ ಅವನ ಒಂದು ಮನೆಯ ಅಂಗಳದಲ್ಲಿ ಒಂದು ಹಗ್ಗದಿಂದ ಮಾಡಿದ ಮಂಚ ಇರುತ್ತೆ. ಆ ಬಾಳ ಅಂಗಳ ಅನ್ನೋದು ತುಂಬ ದುರ್ಗಂಧದಿಂದ ಕೂಡಿರುತ್ತೆ. ಅಂತ ಒಂದು ಕಡೆ ಒಂದು ಮಂಚ, ಹಗ್ಗದಿಂದ ಮಾಡಿದ ಮಂಚದ ಮೇಲೆ ಇವರನ್ನು ಮಲಗಿಸ್ತಾರೆ, ಶಂಕರ ಭಟ್ರನ್ನ. ಆ ಚಮ್ಮಾರನ ಏನು ಮಾಡ್ತಾನೆ, ಆ ಚಮ್ಮಾರ ವೈದ್ಯನು ಒಂದು ಅಡವಿಗಳಿಂದ ಒಂದು ಗಿಡಮೂಲಿಕೆಗಳ ರಸವನ್ನು ತೆಗೆದು ಅದನ್ನು ಅವರಿಗೆ ಕುಡಿಸ್ತಾನೆ. ಆ ಹಾವುಗಳು ಎಲ್ಲೆಲ್ಲಿ ಕಚ್ಚಿರ್ತಾವಲ್ಲ ಅಲ್ಲಿ ಕೆಲವು ಎಲೆಗಳನ್ನು ಕಟ್ತಾನೆ. ಆಮೇಲೆ ಅರಳಿ ಮರದ ಒಂದು ಎಳೆಯದಾದ ಎಲೆಗಳನ್ನು ತರ್ತಾನೆ. ಆ ಎಲೆಗಳಿಂದ ಅದೆಷ್ಟು ಎಳೆಯದಾಗಿರುತ್ತೆ ಅಂದರೆ ಒಂಥರ ಅದರಿಂದ ರಸ ಇಳಿತಾ ಇರುತ್ತೆ, ಹಾಲಿನಂಥ ರಸ ಸುರಿತಾ ಇರುತ್ತೆ. ಆ ಎಲೆಗಳ ಒಂದು ಏನು ಕಡ್ಡಿ ಇರುತ್ತಲ್ಲ, ಎಲೆಗೆ ಕಾಂಡ ಅಂತಾರೆ, ಅದನ್ನು 2 ಕಿವಿಗಳಲ್ಲಿ ಇಡ್ತಾನಂತೆ. ಅವನು ಇಟ್ಟ ಮೇಲೆ ಇವರಿಗೆ ತಡೆಯಲಾರ್ದಷ್ಟು ಹಿಂಸೆ, ನೋವು ಆಗ್ಬಿಡುತ್ತೆ. ಒಂಥರ ಅವರು ಎದ್ದು ಓಡೋಗ್ಬಿಡೋಣ ಅಂತ ಅವರಿಗೆ ಆಗುತ್ತೆ. ಓಡೋಗೋದಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಇಬ್ಬರು ಭಾಳ ಗಟ್ಟಿಮುಟ್ಟಾದ ವ್ಯಕ್ತಿಗಳು ಅವ್ರನ್ನ ಹಿಡಿದುಕೊಂಡು ಬಿಟ್ಟಿರ್ತಾರೆ ಓಡೋಗ್ದಂಗೆ. ಏನು ಮಾಡೋಕ್ಕಾಗಲ್ಲ ಅವ್ರಿಗೆ, ಭಾಳ ನಿಸ್ಸಹಾಯಕರಾಗಿ ಅದನ್ನು ತಡ್ಕೋತಾರೆ. ಯಾಕೆ ಅವ್ರು ಹಿಡ್ಕೊಂಡಿರ್ತಾರೆ ಅಂದರೆ, ವೈದ್ಯನಿಗೆ ಅವ್ರು ಸಹಾಯ ಮಾಡ್ತಿರ್ತಾರೆ ಅವರಿಬ್ಬರು ಮನುಷ್ಯರು. ಇವ್ರನ್ನ ಯಾರು ಗಟ್ಟಿಯಾಗಿ ಹಿಡ್ಕೊಂಡಿದ್ರು ಅವ್ರಿಗೆ ಮುಂಚೆನೇ ಹೇಳಿರ್ತಾನೆ ವೈದ್ಯ, ನಾನು ಈ ಅರಳಿ ಎಲೆಗಳನ್ನು ಕಿವಿ ಒಳಗಡೆ ಇಡ್ತೀನಿ, ಅದ್ರ ಕಾಂಡವನ್ನು, ಆಗ ಆ ವಿಷ ಎಲ್ಲ ಅರಳಿ ಎಲೆಗೆ ಹೋಗುತ್ತೆ. ಏನು ಹೋಗುತ್ತೆ, ಆ ಹೋಗುವಾಗ ಈತ ತುಂಬ ರೋದನೆ ಮಾಡ್ತಾನೆ, ಎದ್ದು ಓಡೋಗೋಕ್ಕೆ ಪ್ರಯತ್ನ ಪಡ್ತಾನೆ. ಯಾಕೆಂದರೆ ಆತನಿಗೆ ಭಾಳ ಬಾಧೆ ತಡ್ಕೊಳ್ಳಾರ್ದಷ್ಟು ಬಾಧೆ ಆಗುತ್ತೆ ಅದು ವಿಷ ಅನ್ನೋದು ದೇಹದಿಂದ ಎಲೆಗೆ ಹೋಗುವಾಗ.
ಆದರೆ ನೀವು ಹೋಗೋದಕ್ಕೆ ಬಿಡ್ಕೊಡ್ದು ನೀವು ಗಟ್ಟಿಯಾಗಿ ಹಿಡ್ಕೊಂಡಿರಿ ಅಂತ ಹೇಳ್ಬಿಟ್ಟು ಆ ಇಬ್ಬರು ಅವನ ಸಹಾಯಕರು ಭಾಳ ಗಟ್ಟಿಮುಟ್ಟಾಗಿರ್ತಾರೆ. ಅದರಿಂದ ಶಂಕರ ಭಟ್ರಿಗೆ ಅವರಿಂದ ಬಿಡಿಸ್ಕೊಳ್ಳೋಕ್ಕಾಗಲ್ಲ, ಅದರಿಂದ ಅವ್ರು ಗಟ್ಟಿಯಾಗಿ ಹಿಡ್ಕೊಂಡಿರ್ತಾರೆ ಅವ್ನು ಹೇಳಿದ್ದ ಅಂತ. ಹಾಗೆ ಅವ್ನು ಹೇಳ್ತಾನೆ ಆ ವಿಷ ಎಲೆಗಳಿಗೆ ಏನು ಹೋಗುತ್ತೆ ಪೂರ್ತಿ, ಅದಾದಮೇಲೆ ಆ ಎಲೆಗಳನ್ನು ಸುಟ್ಟು ಹಾಕಬೇಕು ಅಂತ ಅವನು ಅವ್ರಿಗೆ ತಿಳಿಸಿರ್ತಾನೆ. ಹಾಗೆ ಸ್ವಲ್ಪ ಹೊತ್ತು ಅವರು ಇನ್ನು ಬೇರೆ ಏನೂ ಮಾಡೋಕ್ಕಾಗದೆ ತಡ್ಕೋತಾರೆ. ಸ್ವಲ್ಪ ಹೊತ್ತಿನಲ್ಲಿ ಆ ವಿಷ ಇಳಿದು ಹೋಗುತ್ತೆ. ಅವರಿಗೆ ಸ್ವಲ್ಪ ಆರಾಮಾದೆ ಅನ್ನೋ ಒಂದು ರೀತಿ ಅವರಿಗೆ ಆರಾಮಾದೆ ಅಂತ ಅನಿಸುತ್ತೆ. ಆ ರಾತ್ರಿಯೆಲ್ಲ ಅವರು ಆ ಚಮ್ಮಾರನ ಮನೆಯಲ್ಲೇ ಇರ್ತಾರೆ. ಆಗ ಆ ರಾತ್ರಿ ಆಗತ್ಲು ಚಮ್ಮಾರ ದತ್ತ ದಿಗಂಬರ ಶ್ರೀಪಾದವಲ್ಲಭ ದತ್ತ ದಿಗಂಬರ ಶ್ರೀಪಾದವಲ್ಲಭ ದತ್ತ ದಿಗಂಬರ ಅಂತ ಸಂಕೀರ್ತನೆಯನ್ನು ಭಜನೆಯನ್ನು ಮಾಡೋದಕ್ಕೆ ಆರಂಭ ಮಾಡ್ತಾನೆ. ಭಾಳ ಸುಶ್ರಾವ್ಯವಾಗಿ ಅವನು ಭಜನೆ ಮಾಡ್ತಿರ್ತಾನೆ, ಭಾಳ ಭಕ್ತಿಯಿಂದ. ಇವರಿಗೆ ಮಂಚದ ಮೇಲೆ ಮಲ್ಕೊಂಡೇ ಇವರು ಅದನ್ನು ಕೇಳ್ತಾರೆ. ಏನು ಅವರಿಗೆ ಎಲ್ಲ ಒಂದು ರೀತಿ ಭಾಳ ಸಂತೋಷವಾಗ್ಬಿಡುತ್ತೆ ಆ ಭಜನೆಯನ್ನು ಕೇಳಿ. ಅವರಿಗೆ ಮನಸ್ಸು ತಿಳಿಯಾಗ್ಬಿಡುತ್ತೆ, ಅಂದ್ರೆ ಯಾವುದೇ ಒಂದು ಇದಿಲ್ಲ, ಅಷ್ಟು ಹಗುರ ಆಗಿಬಿಡುತ್ತೆ, ಹೃದಯ ಅರಳತ್ತೆ ಅಂತ ಹೇಳ್ತಾರೆ. ಆಗ ಈ ಚಮ್ಮಾರನು ನನಗೆ ಗುರುಬಂಧು ಕೂಡ ಆಗಿದ್ದಾನೆ ಅಂತ ಹೇಳ್ಬಿಟ್ಟು ಅವನ ಮೇಲೆ ಭಾಳ ಪ್ರೀತಿ ಬರುತ್ತೆ ಅವರಿಗೆ, ಶಂಕರ ಭಟ್ರಿಗೆ. ಆದರೆ ತಕ್ಷಣ ಅವ್ರಿಗೆ ಅನಿಸುತ್ತೆ, ನಾನು ಉತ್ತಮ ಕುಲದಲ್ಲಿ ಜನಿಸಿರೋ ಬ್ರಾಹ್ಮಣ, ಆದರೆ ಈತ ನೋಡಿದ್ರೆ ಅಂತ್ಯ ಕುಲದಲ್ಲಿ ಜನಿಸಿರೋ ಚಮ್ಮಾರ ಅಂತ, ಅಯ್ಯೋ ಹೀಗಾಗ್ಬಿಡ್ತಲ್ಲ ಅಂತ ಅವ್ರಿಗೊಂಚೂರು ಬೇಜಾರಾಗುತ್ತೆ. ಆಗ ಅದೆಲ್ಲ ಭಜನೆ ಮುಗಿಯುತ್ತೆ. ಅದಾದ ನಂತರ ಚಮ್ಮಾರನು ಅವ್ರ ಹತ್ರಕ್ಕೆ ಬರ್ತಾನೆ. ಬಂದಾಗ ಇವರು ಅವನನ್ನು ನೋಡ್ತಾರೆ. ಅವನ ಕಣ್ಣುಗಳು ಹೇಗಿರ್ತವೆ ಅಂದರೆ, ಅವನ ಕಣ್ಣುಗಳಿಂದ ಕರುಣೆ ಉಕ್ಕಿ ಹರಿತಾ ಇರುತ್ತಂತೆ. ಅಷ್ಟು ಕರುಣೆಪೂರ್ವಕವಾದ ದೃಷ್ಟಿಯಿಂದ ಅವನು ಶಂಕರ ಭಟ್ರನ್ನ ನೋಡ್ತಾ ಇರ್ತಾನೆ. ಆ ಎರಡು ಕಣ್ಣನ್ನು ನೋಡಿ ಇವ್ರಿಗೆ ಏನು ಅನಿಸುತ್ತೆ, ಇವನಿಗೆ ಆತ್ಮಾನುಭವ ಆಗಿರೋ ಥರ ಅನ್ನಿಸ್ತಾ ಇದೆ ಅಂತ ಅವರು ಅಂದ್ಕೋತಾರೆ. ಅಷ್ಟು ಒಂದು ಕರುಣೆ, ಅಷ್ಟು ಒಂದು ತೃಪ್ತಿ ಅವನ ಕಣ್ಣುಗಳಲ್ಲಿ ಕಾಣಿಸುತ್ತೆ ಅಂತ. ಈತ ಯಾರಾದರೂ ಯೋಗಿ ಇರ್ಬೋದಾ ಅಂತ ಹೇಳ್ಬಿಟ್ಟು ಒಂದು ಸಂದೇಹ ಬರುತ್ತೆ. ಆಗ ಆತ ಚಮ್ಮಾರ ಏನು ಮಾಡ್ತಾನೆ, ಶಂಕರ ಭಟ್ಟರಿಗೆ ತಕ್ಷಣ ಅವರಿಗೆ ಸಂದೇಹ ಬರುತ್ತಲೋ, ಸ್ವಾಮಿ ನನ್ನ ಹೆಸರು ವಲ್ಲಭ ದಾಸ ಅಂತ, ನಾನು ಚಮ್ಮಾರನೇ ಸ್ವಾಮಿ, ನಾನು ಒಂದು ಅಂತ್ಯ ಇದರಲ್ಲಿ ಹುಟ್ಟಿರೋನು ಕುಲದಲ್ಲಿ, ಇದರಲ್ಲೇನು ಸಂದೇಹ ಇಲ್ಲ ಅಂತ ಹೇಳ್ತಾನೆ. ಇವ್ರು ಮನಸ್ಸಲ್ಲಿ ಅಂದ್ಕೊಂಡಿದ್ದ ಅವನು ಬಾಯ್ಬಿಟ್ಟು ಹೇಳ್ತಾನೆ. ಆದರೆ ನಾನು ನಿಮಗೆ ಕೆಲವು ವಿಷಯ ತಿಳಿಸ್ಬೇಕಾಗಿದೆ ಅಂತ ಹೇಳಿ, ನಿಮ್ಮ ಹೆಸರು ಶಂಕರ ಭಟ್ಟ ಅಂತ, ನೀವು ಶ್ರೀಪಾದವಲ್ಲಭರ ದರ್ಶನಕ್ಕಾಗಿ ಹೋಗ್ತಾ ಇದ್ದೀರಾ, ಅಷ್ಟೇ ಅಲ್ಲದೆ ನೀವು ಯಾಕೆ ಕಾಗೆಗಳಿಂದ ಸರ್ಪಗಳಿಂದ ನೀವು ಬಾಧಿಸಲ್ಪಟ್ರಿ ಅಂತ ಕೂಡ ನನಗೆ ಗೊತ್ತಿದೆ ಅಂತ ಆತ ಹೇಳ್ತಾನೆ. ಶಂಕರ ಭಟ್ರಿಗೆ ಒಂದು ರೀತಿ ದಿಗ್ಭ್ರಾಂತಿ ಆಗಿಬಿಡುತ್ತೆ. ಏನು ಜ್ಯೋತಿಷ ವಿದ್ಯೆಯಲ್ಲಿ ಏನೋ ಈತ ಪಾರಂಗತನಿರ್ಬೋದಾ ಅಂತ ಅನ್ಕೋತಾರೆ. ತಕ್ಷಣವೇ ವಲ್ಲಭದಾಸನು ಅನ್ಕೋತಿದ್ದಂಗೆ, ಸ್ವಾಮಿ ನಾನು ಜ್ಯೋತಿಷಿ ಅಲ್ಲ ಸ್ವಾಮಿ ಅಂತ ಹೇಳ್ತಾರೆ. ಮುಂದುವರಿಸಿ ಅವರು ಹೇಳ್ತಾರೆ ವಲ್ಲಭದಾಸರು, ಪೀಠಿಕಾಪುರವು ಅತಿಶಯ ಪಾಂಡಿತ್ಯವನ್ನು ಹೊಂದಿದವರಿಗೆ ತವರು ಮನೆ ಅಂತ. ಪೀಠಿಕಾಪುರದಲ್ಲಿ ಪಂಡಿತರಿಗೆ ಯಾವ ಕೊರತೆಯೂ ಇಲ್ಲ, ಸಾಕಷ್ಟು ಏನು ವೇದಾಂತ ಒಂದು ಪಂಡಿತರು ಅಲ್ಲಿ ಸಾಕಷ್ಟು ಜನ, ಪ್ರಾವೀಣ್ಯತೆಯನ್ನು ಹೊಂದಿದ ಪಂಡಿತರು ಸಾಕಷ್ಟು ಜನ ಇರ್ತಾರೆ. ಈ ಒಂದು ಶ್ರೀಪಾದವಲ್ಲಭರ ತಾಯಿಯ ತಂದೆ ಮಲ್ಲಾದಿ ಬಾಪನ್ನಾವಧಾನಿಗಳು ಅಂತ, ಅವರಿಗೆ ಸಾಂಗ ವೇದಾರ್ಥ ಸಾಮ್ರಾಟ್ ಅನ್ನುವ ಬಿರುದು ಇರುತ್ತೆ. ಅವರು ಒಂದು ವಾಸಿಸಿದ ಪುಣ್ಯಭೂಮಿ ಅಂತ ಹೇಳ್ತಾರೆ ಪೀಠಿಕಾಪುರ. ಅಂದರೆ ಅವರಿಗೆ ಬಾಪನಾವಧಾನಿಗಳ ಶ್ರೀಪಾದವಲ್ಲಭರ ಒಂದು ಚರಿತ್ರೆಯಲ್ಲಿ ಅವರ ತಾತ ಅಜ್ಜಿ ಬಾಪನಾರ್ಯರು ಮತ್ತು ರಾಜಮಾಂಬ ಅಂತ ಅವರ ಒಂದು ಪಾತ್ರ ಬಹಳ ಮಹತ್ವದ್ದು. ಅವರು ಯಾರು, ಅವರೇನು, ಅವರಿಗೆ ಸತ್ಯ ಋಷೀಶ್ವರರು ಅಂತ ಹೇಳ್ತಾರೆ. ಅದರ ಒಂದು ಏನು ಬರುತ್ತೆ ಮುಂದೆ, ಆಗ ನಾನು ಅದನ್ನು ಹೇಳ್ತೀನಿ. ಬಹಳ ಪುಣ್ಯ ಪುರುಷರು, ಅಂಥವರ ಒಂದು ಮೊಮ್ಮಗನಾಗಿ ಶ್ರೀಪಾದವಲ್ಲಭರು ಹುಟ್ಟುತ್ತಾರೆ. ಅಂಥವರು ಇದ್ದಂಥ ಜಾಗ. ಆದರೆ ಅಲ್ಲಿ ಭಾಳಷ್ಟು ಜನ ಪಂಡಿತರಿದ್ದರು. ಯಾವಾಗಲೂ ಅಲ್ಲಿ ಒಂದು ರೀತಿ ಪಾಂಡಿತ್ಯದಿಂದ ಅವರು ಒಂದು ತರ್ಕ ಮಾಡೋದು, ಆ ವೇದಾಂತದ ಬಗ್ಗೆ ಒಂದು ರೀತಿ ತರ್ಕದಲ್ಲಿ ಒಂದು ಸಭೆಗಳನ್ನು ಮಾಡೋದು, ಅಲ್ಲಿ ತರ್ಕ ಮಾಡೋದು, ಈ ರೀತಿ ಅಲ್ಲಿ ನಡೀತಾನೆ ಇರುತ್ತೆ. ಆದರೆ ಏನಾಗುತ್ತೆ ಅಂತಂದರೆ, ಅವರು ಏನೇ ಆ ವೇದಾಂತವನ್ನು ಅಷ್ಟು ಚೆನ್ನಾಗಿ ಅವರು ಬಲ್ಲವರಾಗಿದ್ದರೂ ಕೂಡ ಅವರು ಒಂದು ರೀತಿ ಅರ್ಥವಿಲ್ಲದ ತರ್ಕದಲ್ಲೇ ಮುಳುಗೋಗಿರ್ತಾರೆ ಹೊರತು, ಅವರಿಗೆ ಅಲ್ಲೇ ಸಾಕ್ಷಾತ್ ಶ್ರೀ ವಲ್ಲಭರು ಇದ್ದರೂ ಕೂಡ ಅವರ ಅನುಗ್ರಹವನ್ನು ಅವರು ಪಡೆಯೋದಕ್ಕೆ ಆಗೋದೇ ಇಲ್ಲ. ಅವರ ಕರುಣೆಯನ್ನು ಸಂಪಾದಿಸಲು ಆಗಲ್ಲ. ಏಕೆಂದರೆ ಬರೀ ಪಾಂಡಿತ್ಯ ಪ್ರದರ್ಶನವೇ ಆಗೋಗ್ಬಿಡುತ್ತೆ. ಯಾವಾಗ ಪಾಂಡಿತ್ಯ ಪ್ರದರ್ಶನ ಆಗುತ್ತೋ ಆವಾಗ ಶ್ರೀಪಾದವಲ್ಲಭರು ದೂರನೇ ಉಳಿತಾರೆ ಅಂಥವರಿಗೆ ಅಂತ. ಇಲ್ಲಿ ಪಾಂಡಿತ್ಯ ಬೇಕಾಗಿಲ್ಲ, ಪಾಂಡಿತ್ಯ ಪ್ರದರ್ಶನದ ಅವಶ್ಯಕತೆ ಇಲ್ಲ ಗುರುವಿನ ಹತ್ರ. ಆದರೆ ಅಹಂಕಾರದಿಂದ
ಬಹಳ ದೂರಕ್ಕೆ, ನಾವು ಗುರುವಿನಿಂದ ಬಹಳ ದೂರಕ್ಕೆ ಎಸೆಯಲ್ಪಡ್ತೇವೆ ಅಂತ ವಲ್ಲಭದಾಸರು ಹೇಳ್ತಾರೆ. ಈಗ ಆ ವೇದ ಅಂತವನ್ನ ಏನು ಅಷ್ಟೊಂದು ಅವರು ಪಠಿಸಿರ್ತಾರೆ, ಅದನ್ನೆಲ್ಲ ಅವರು ಅದ್ರ ಬಗ್ಗೆ ತಿಳ್ಕೊಂಡಿರ್ತಾರೆ. ಅದರಲ್ಲಿ ಏನು ಹೇಳುತ್ತೆ, ಅದರಲ್ಲಿ ಹೇಳಿರೋದೇನು, ಅದು ವರ್ಣನೆ ಮಾಡೋದು ಆ ಪರಮಾತ್ಮನನ್ನು, ಪರತತ್ವವನ್ನು ಕುರಿತು ವರ್ಣನೆ ಮಾಡುತ್ತೆ. ಮಾಡಬೇಕು ಅಂತ ಹೋಗಿ ವರ್ಣನೆ ಮಾಡೋಕ್ಕಾಗಲ್ಲ, ಯಾಕೆಂದರೆ ಪದಗಳಲ್ಲಿ ಆ ಪರಮಾತ್ಮನನ್ನು ವರ್ಣನೆ ಮಾಡೋದಕ್ಕಾಗಲ್ಲ. ಏಕೆ ಅಂತಂದರೆ ಅವನು ಎಲ್ಲದಕ್ಕಿಂತ ದೊಡ್ಡವನಾಗಿದ್ದರಿಂದ ಅವನನ್ನ ಪದಗಳಲ್ಲಿ ಯಾವುದರಲ್ಲೂ ಅವನನ್ನು ನಾವು ಹಿಡಿತೀವಿ ಅಂತ ಹೋದರೆ ಹಿಡಿಯೋದಕ್ಕಾಗೋದಿಲ್ಲ. ಹಾಗಾಗಿ ವೇದಗಳಿಗೆ ಆಗಲಿಲ್ವಂತೆ, ಅವು ಕೂಡ ಇದಲ್ಲ ನೇತಿ ಅಂತ ಹೇಳಿಬಿಟ್ಟು ಸುಮ್ಮನಾಗ್ಬಿಟ್ವು. ಅವು ವರ್ಣನೆ ಮಾಡಲಾಗ್ದಲೇ ಅವು ಮೌನವಾಗಿಬಿಟ್ವು ಅಂತ ಹೇಳ್ಬಿಟ್ಟು ಆಯಾಸಗೊಂಡ್ಬಿಟ್ವು ಅಂತ ಹೇಳ್ತಾರೆ. ಅಂಥ ಒಂದು ಪರಮಾತ್ಮನೇ ಸಾಕ್ಷಾತ್ ಅಲ್ಲಿ ಜನಿಸಿದಾಗ, ಅವರ ಒಂದು ಇದ್ದ ಜಾಗದಲ್ಲೇ ಶ್ರೀಪಾದವಲ್ಲಭರಾಗಿ ಜನಿಸಿದಾಗ ಅವರಿಗೆ ಅದು ತಿಳಿಯೋಕ್ಕೆ ಆಗದಲೇ ಈ ರೀತಿ ಅವರು ಅಹಂಕಾರದಲ್ಲೇ ಮುಳುಗು. ನೋಡಿ, ಎದುರಿಗೆ ಇದ್ದರೂ ಕೂಡ ಅಲ್ಲಿ ಅದು ಏನೋ ಅವ್ರ ಬಗ್ಗೆ ಏನೂ ಗೊತ್ತಾಗಲೇ ಇಲ್ಲ ಅವ್ರಿಗೆ. ಅಹಂಕಾರ ಅನ್ನೋದು ಅಷ್ಟು ಮುಚ್ಚಿಬಿಡ್ತು ಅವರನ್ನು. ಅವರು ಏನಾದರೂ ಅವರೆಲ್ಲ ಏನಾದರೂ ನಿನ್ನನ್ನು ಬಾಧಿಸಿದ ಕಾಗೆಗಳು, ಅವ್ರು ಯಾರು ಅಂದರೆ ಅವರೇನೆ ಅಂತ. ಕಳೆದ ಜನ್ಮದಲ್ಲಿ ಪೀಠಿಕಾಪುರದಲ್ಲಿ ವಾಸಿಸಿದ ಮಹಾಪಂಡಿತರುಗಳು ಆ ಕಾಗೆಗಳಾಗಿದ್ದರು. ಅವರು ಏನೂ ಅರ್ಥ ಮಾಡ್ಕೊಳ್ದಲ್ಲೇ ಶ್ರೀಪಾದವಲ್ಲಭರ ತತ್ವವನ್ನು ಅವರು ದತ್ತನ ಅವತಾರ ಅಂತ ಕೂಡ ಅವರಿಗೆ ಗುರುತಿಸೋಕ್ಕಾಗಲಿಲ್ಲ. ಆ ಸಂಪೂರ್ಣ ಅವ್ರ ಜೀವನವನ್ನು ವ್ಯರ್ಥ ಮಾಡ್ಕೊಂಡ್ಬಿಟ್ರು. ಅವರಿಗೆ ಎಷ್ಟು ಪಾಂಡಿತ್ಯ ಇತ್ತು ಅಂತಂದರೆ ವೇದಗಳನ್ನು ತಲೆ ಕೆಳಗಾಗಿ ಹೇಳುವಂಥ ಒಂದು ಸಾಮರ್ಥ್ಯ ಇತ್ತಂತೆ. ಬರೀ ಎಲ್ಲದನ್ನು ಅಹಂಕಾರ ಪ್ರದರ್ಶನಕ್ಕೆ ಉಪಯೋಗಿಸಿದ್ರು. ಅವರು ಏನಾದರು ಅಂದರೆ ಅವರು ಏನು ಆಯುಷ್ಯ ಮುಗಿದ ನಂತರ ಸ್ವರ್ಗಕ್ಕೆ ಹೋದ್ರಂತೆ. ಅವರೆಲ್ಲ ಸ್ವರ್ಗಕ್ಕೆ ಹೋದಾಗ ದೇವೇಂದ್ರನು ಏನು ಭಾರಿ ಹೊಗಳ್ಬಿಡ್ತಾನೆ ಅವರನ್ನೆಲ್ಲ. ಏನು ವೇದಗಳನ್ನು ಕಂಠಸ್ಥ ಮಾಡ್ಕೊಂಡಿದ್ದೀರಾ ನೀವು, ಸಾವಿರಾರು ಸಲ ಹೇಳಿದ್ದೀರಾ, ಎಷ್ಟು ಪುಣ್ಯ ನಿಮ್ಮದು, ಎಷ್ಟು ಪುಣ್ಯ. ನೀವೆಲ್ಲ ಕ್ರಮವನ್ನು ಬಲ್ಲವರು, ಘನಪಾಠಿಗಳು, ಜಟಿಗಳು, ತರ್ಕಪ್ರವೀಣರು, ಎಂಥ ಭಾಗ್ಯವಂತರು ನೀವು. ಆ ಪುಣ್ಯದಿಂದಲೇ ಅಲ್ವೇ ನಿಮಗೆ ಇಂದ್ರಲೋಕಕ್ಕೆ ನೀವು ಬರೋಕ್ಕಾಗಿರೋದು ಅಂತ ಹಾಡಿ ಹೊಗಳ್ಬಿಡ್ತಾನಂತೆ. ಅಲ್ಲಿ ಅಲ್ಲಿ ಇಂದ್ರಲೋಕದವರು ಎಲ್ಲರೂ ಕೂಡ ಎಷ್ಟು ಹೊಗಳ್ಬಿಡ್ತಾರೋ ಅಷ್ಟು ಹೊಗಳ್ಬಿಡ್ತಾರೆ. ಆದರೂ ಕೂಡ ಇವರು ಹಸಿವಿನಿಂದ ಒದ್ದಾಡ್ತಾ ಇರ್ತಾರಂತೆ. ಅವ್ರಿಗೆ ಗೊತ್ತಿರುತ್ತೆ ಸ್ವರ್ಗಲೋಕದಲ್ಲಿ ಅಮೃತ ಇರುತ್ತೆ, ಹಸಿವೆ ಬಾಯಾರಿಕೆಗಳು ಆಗಲ್ಲ ಅಂತ ಅವ್ರಿಗೆ ಗೊತ್ತಿರುತ್ತೆ. ಆದರೂ ಕೂಡ ಇವರಿಗೆ ಅನುಭವಕ್ಕೆ ಬರ್ತಾ ಇದೆಯಲ್ಲ ಹಸಿವೆ ಬಾಯಾರಿಕೆಗಳು ಅಂತ ಹೇಳ್ಬಿಟ್ಟು ಅದನ್ನು ಯೋಚನೆ ಮಾಡ್ತಾರೆ. ಆದರೆ ಅವ್ರಿಗೆ ಗೊತ್ತಾಗಲ್ಲ. ಆಗ ನೇರ ದೇವೇಂದ್ರನನ್ನೇ ಕೇಳೋಣ ಅಂತ ಹೋಗ್ತಾರೆ. ಆಗ ದೇವೇಂದ್ರನೇ ಹೇಳ್ತಾನಂತೆ, ವೇದಗಳು ಭಗವಂತನ ಉಚ್ಛ್ವಾಸ ನಿಶ್ವಾಸಗಳು, ಆ ಭಗವಂತನ ಉಸಿರಾಟ ಇದ್ದಂಗೆ. ಭಗವಂತನು ಹೇಗೆ ಅನಂತನೋ ಆ ವೇದಗಳು ಕೂಡ ಅನಂತವಾಗಿದೆ. ಎಲ್ಲ ಧರ್ಮಗಳಿಗೆ ಮೂಲ ವೇದವೇ ಆಗಿದೆ. ಆದ್ದರಿಂದ ವೇದ ಪಠಣ ಮಾಡುವುದು ಅಂದರೆ ಪರಮಾತ್ಮನನ್ನು ಸ್ತುತಿಸಿದಂತೆ ಸರಿ. ಅದರ ಫಲವಾಗಿ ನೀವೆಷ್ಟೋ ಸರಿ ಸ್ತುತಿಸಿದ್ದೀರಾ, ಅದಕ್ಕೆ ತಾನೇ ನಾವು ನಿಮ್ಮನ್ನು ಸ್ತುತಿಸ್ತಾ ಇರೋದು. ಇಲ್ಲಾಂದರೆ ನಾವ್ಯಾಕೆ ನಿಮ್ಮನ್ನು ಸ್ತುತಿಸ್ತಾ ಇದ್ವಿ ಅಂತ. ಅವ್ರಿಗೆ ಬರೀ ಹೊಗಳಿಕೆಯನ್ನು ಬಿಟ್ಟು ಬೇರೆ ಏನೂ ಸಿಗಲಿಲ್ಲ ಅಲ್ಲಿ. ಆದರೆ ದೇವೇಂದ್ರನು ಹೇಳ್ತಾನೆ, ನಿಮ್ಗೆ ಊಟ ಬೇಕು ಅಂತಂದರೆ ಮೊದಲು ನೀವು ಬೇರೆಯವ್ರಿಗೆ ಊಟ ಕೊಟ್ಟಿರಬೇಕು. ನೀವು ಊಟ ಒಂದು ಅಗಳನ್ನು ಇನ್ನೊಬ್ರಿಗೆ ಕೊಟ್ಟರು ನಾವು ಅದನ್ನು ದೇವತೆಗಳು ನಾವು 1000 ಪಾಲು ಅದನ್ನು ಹೆಚ್ಚುಗೊಳಿಸಿ ನಿಮಗೆ ಪ್ರತಿಫಲವಾಗಿ ಕೊಡ್ತೇವೆ. ಆದರೆ ನೀವು ದಾನವನ್ನೇ ಮಾಡದಿದ್ರೆ ನಾವೇನು ಮಾಡೋದಕ್ಕೆ ಸಾಧ್ಯ? ನೀವು ವೇದೋಚ್ಚಾರಣೆ ಅಂತೂ ಮಾಡಿದ್ದೀರಾ, ಆದರೆ ಅನಂತ ಫಲವಂತೂ ನಿಮಗೆ ಲಭಿಸುತ್ತೆ. ಆದ್ದರಿಂದ ನೀವು ಇಂದ್ರಲೋಕದಲ್ಲಿ ಎಷ್ಟು ದಿನ ಬೇಕಾದರೂ ಸ್ವೇಚ್ಛೆಯಿಂದ ಇರ್ಬೋದು. ಆಮೇಲೆ ಬೇಕಂದರೆ ನೀವು ಬೇರೆ ಲೋಕಕ್ಕೆ ಕೂಡ ಹೋಗ್ಬೋದು. ಹೋಗಿ ಅಲ್ಲೂ ಕೂಡ ನೀವು ಎಷ್ಟು ದಿನಗಳು ಬೇಕಾದರೂ ಸ್ವೇಚ್ಛೆಯಿಂದ ಇರ್ಬೋದು ಅಂತ ಪಾಪ ಸಮಾಧಾನ ಹೇಳ್ತಾನಂತೆ. ಈಗ ಅವ್ರಿಗೆ ಸ್ಥಿತಿ ಹೆಂಗಾಯಿತು ಅಂದರೆ ಇದು ಒಂಥರ ಒಂದು ರೀತಿ ನಮಗೇನೋ ಸ್ವರ್ಗ ಸಿಕ್ತು ಅಂತಲ್ಲ, ಅವ್ರಿಗೇನೋ ಖುಷಿ ಆಗುತ್ತೆ. ಹೆಂಗೆ ಖುಷಿ ಆಗುತ್ತೆ? ಹಸಿವೆ ಬಾಯಾರಿಕೆ ಹಂಗೆ ಇಟ್ಕೊಂಡು ನೀವು ಎಷ್ಟು ಕಾಲ ಬೇಕಾದ್ರೂ ಸ್ವರ್ಗದಲ್ಲಿ ಆರಾಮಾಗಿರ್ಬೋದು, ನಿಮ್ಗೆ ಇಷ್ಟ ಬಂದಂಗೆ ಇರ್ಬೋದು, ಬೇರೆ ಲೋಕಗಳಿಗೆ ಹೋಗ್ಬೋದು. ಅಂದರೆ ಇದಕ್ಕಿಂತ ದೊಡ್ಡ ಶಿಕ್ಷೆ ಬೇಕಾ ಅಂತ ಅನ್ಸುತ್ತೆ ಅವ್ರಿಗೆ. ಆಗ ಇಂದ್ರನು ಮತ್ತೆ ಹೇಳ್ತಾನೆ, ನೀವೇನು ಮಾಡಿದ್ರಿ, ಸ್ವತಃ ಎಂಥ ಕ್ಷೇತ್ರದಲ್ಲಿ ಇದ್ರಿ ನೀವು? ಪೀಠಿಕಾಪುರದಲ್ಲಿದ್ರಿ, ಅಂದರೆ ಪಾದಗಯ ಕ್ಷೇತ್ರ ಅಂತಾನೆ ಅದಕ್ಕೆ ಹೆಸರು. ಅಲ್ಲಿ ಅಂಥ ಒಂದು ಕ್ಷೇತ್ರದಲ್ಲಿ ಇದ್ದು ಕೂಡ ನೀವು ಪಿತೃದೇವತೆಗಳಿಗೆ ನೀವೇನು ಪಿಂಡೋದಕಗಳನ್ನು ಕೊಡ್ತಾ ಇದ್ರಿ, ಅದನ್ನು ಕೂಡ ಶ್ರದ್ಧೆಯಿಂದ ಕೊಡಲಿಲ್ಲ. ನೀವು ಏನು ವರ್ಷಾಬ್ದಿಯನ್ನು ಮಾಡ್ತಾಯಿದ್ರಿ ಅದು ಕೂಡ ನೀವು ಶ್ರದ್ಧೆ ಇಲ್ದಲೇ ಮಾಡಿದ್ರಿ. ನೀವು ಯಾವ ಕರ್ಮ ಮಾಡಿದ್ರು ನೀವು ಎಷ್ಟು ದುಡ್ಡು ಬರುತ್ತೆ, ಅದು ಎಷ್ಟು ಖರ್ಚಾಗುತ್ತೆ, ಆಮೇಲೆ ಅದು ಎಷ್ಟು ಶ್ರಾದ್ದ ಮಾಡುವಾಗ ಅಲ್ಲಿ ಎಷ್ಟು ರುಚಿಯಾದ ಪದಾರ್ಥಗಳನ್ನು ತಿನ್ನೋಕ್ಕೆ ಸಿಗುತ್ತೆ ಅಂತ ಬರೀ ಅದರದೇ ಧ್ಯಾಸದಲ್ಲಿ ಇರ್ತಾಯಿದ್ರೋ ಹೊರತು ಅದೇನು ಶ್ರದ್ಧಾಭಕ್ತಿಗಳು ಬೇಕೋ ಅದನ್ನೊಂಚೂರು ಇರಲಿಲ್ಲ ನಿಮ್ಮಲ್ಲಿ.
ಇದರಿಂದ ಏನಾಯಿತು, ನಿಮ್ಮ ಪಿತೃ ದೇವತೆಗಳಿಗೆ ಸದ್ಗತಿ ಸಿಗಲಿಲ್ಲ. ಆಮೇಲೆ ಏನಾಯಿತು, ಅವರನ್ನು ನೋಡಿ ಕಲ್ತ್ಕೊಂಡಿರ್ತಾರಲ್ಲ ಮಕ್ಕಳುಗಳು, ಇವರ ಮಕ್ಕಳುಗಳು ಕೂಡ ಅವರ ಒಂದು ಶ್ರಾದ್ದವನ್ನು ಮಾಡುವಾಗ ಅವ್ರಿಗೆ ಅವ್ರು ಯೋಚನೆ ಮಾಡ್ತಿದ್ರಂತೆ, ಅಯ್ಯೋ ನಮ್ಮ ಅಪ್ಪ ಅಮ್ಮ ಎಷ್ಟೊಂದು ದಿನ ಬದುಕ್ಬಿಟ್ರಪ್ಪ, ಎಷ್ಟು ಅವರಿಗೆ ಆಹಾರಕ್ಕೆ ಅಂತ ಎಷ್ಟೊಂದು ದುಡ್ಡು ಖರ್ಚಾಗೋದ್ವು ನಮ್ಮವು, ಆಮೇಲೆ ಅವ್ರಿಗೆ ಏನು ಅನಾರೋಗ್ಯ ಆಗಿತ್ತು, ಅವ್ರ ಔಷಧಿ ಉಪಚಾರ ಅಂತಲೇ ಎಷ್ಟೊಂದು ಖರ್ಚು ಮಾಡಬೇಕಾಯ್ತು. ಬರೀ ಈ ರೀತಿ ಲೆಕ್ಕ ಹಾಕಿ ನಿಮ್ಮ ಶ್ರಾದ್ದವನ್ನು ಮಾಡಿದ್ರೆ ಅದರಿಂದ ನಿಮಗೆ ಈ ಗತಿ ನಿಮಗೆ ಏನು ನೀವೇ ಕಲಿಸ್ಕೊಟ್ಟು ಮಕ್ಕಳಿಗೆ ಅವರೇ ಕಲಿಸ್ಕೊಟ್ಟಿರ್ತಾರೆ, ಏನು ಮಾಡ್ತಾರೋ ಮಕ್ಕಳು ನೋಡಿ ಅದನ್ನೇ ಮಾಡ್ತಾರೆ ಮುಂದೆ ಅಂತ ಹೇಳ್ತಾರಲ್ಲ, ಇಲ್ಲಿ ಅದಕ್ಕೆ ಉದಾಹರಣೆ ಇದೆ. ಹೀಗೆ ನಿಮಗೆ ಅಲ್ಲಿ ಸಾಕ್ಷಾತ್ ನಾರಾಯಣನೇ ನಿಮ್ಮ ಮಧ್ಯೆ ಅವತಾರ ಮಾಡಿದ್ದ. ಆ ಭವಸಾಗರನ್ನು ದಾಟುವ ಉಪಾಯ ತೋರಿಸ್ತಿದ್ರು ಕೂಡ ನೀವು ವ್ರತ ಅವ್ರನ್ನ ದೂಷಿಸಿದ್ರಿ, ಸುಮ್ಮನೆ ತರ್ಕ ಮಾಡ್ಕೊಂಡು ಕಾಲ ಕಳೆದ್ರಿ. ನಿಮ್ಗೇನು ಅವರಲ್ಲಿ ಒಂದು ಭಗವಂತನ ಲಕ್ಷಣಗಳು ಕಾಣಿಸ್ಲಿಲ್ಲ ಅಂತೇನಿಲ್ಲ. ಸಾಕಷ್ಟು ಸಂದರ್ಭದಲ್ಲಿ ಸಾಕಷ್ಟು ಬಾರಿ ಅಲ್ಲಿ ಶ್ರೀಪಾದ ವಲ್ಲಭರು ಸಾಕ್ಷಾತ್ ಪರಮಾತ್ಮ ಅನ್ನೋದು ಅವರಿಗೆ ಕಾಣಿಸ್ತಂತೆ. ಎಲ್ಲ ಅವ್ರು ಸರ್ವಾಂತರ್ಯಾಮಿ, ಅವನು ಸರ್ವಜ್ಞ, ಅವನು ಸರ್ವಶಕ್ತಿಯುಕ್ತ, ಎಲ್ಲದೂ ಕಾಣಿಸ್ತಂತೆ. ಏನೇ ಕಾಣಿಸಿದ್ರು ಅವರು ಅದನ್ನು ಒಪ್ಕೊಳ್ಳದಷ್ಟು ಅಂಧರಾಗಿ ಬಿಟ್ಟಿದ್ರು, ಅವ್ರ ಅಹಂಕಾರ ಅವರ ಇದರಲ್ಲಿ. ಮತ್ತು ಇನ್ನೊಂದು ವಿಚಾರ ಇಲ್ಲಿ ನೋಡಬೇಕು ಅಂದರೆ, ಅಲ್ಲಿ ಏನು ಶಾಸ್ತ್ರಗಳಲ್ಲಿ ಏನು ವೇದಗಳಲ್ಲಿ ಏನು ಹೇಳಿದೆ ಅದನ್ನು ಬರೀ ಪಠಿಸ್ತಾ ಇರೋ ಹೊರತು ಆಚರಣೆಗೆ ಇಲ್ಲಿ ತಂದಿಲ್ಲ ಅನ್ನೋದು ಗೊತ್ತಾಗುತ್ತೆ. ಅಂದರೆ ಆಚರಣೆಗೆ ಸರಿಯಾಗಿ ಅದನ್ನು ಆಚರಣೆಗೆ ತರದೇ ಹೋದರೆ ಅದು ಏನೂ ಉಪಯೋಗಕ್ಕೆ ಬರಲ್ಲ. ಅದು ಬರೀ ಪಠಣೆನೇ 1000 ಬಾರಿ ಪಠಣೆ ಮಾಡಿದ್ರು ಅದು ಏನು ಉಪಯೋಗಕ್ಕೆ ಬರಲ್ಲ ಅನ್ನೋದು ಇಲ್ಲಿ ಚೆನ್ನಾಗಿ ಗೊತ್ತಾಗತ್ತೆ. ಆದ್ದರಿಂದ ಅವರು ದೇವೇಂದ್ರನು ಹೇಳ್ತಾನೆ, ಶ್ರೀಪಾದ ವಲ್ಲಭರ ಒಂದು ಪವಿತ್ರ ನಾಮೋಚ್ಚರಣೆಯನ್ನು ಯಾವ ವ್ಯಕ್ತಿ ಮಾಡ್ತಾನೋ ಅಂಥ ವ್ಯಕ್ತಿಯ ರಕ್ತವನ್ನು ನೀವು ಪಾನ ಮಾಡಿದ ಮೇಲೆ ನಿಮಗೆ ಉತ್ತಮ ಗತಿ ದೊರಕುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಅಂದರೆ ಅಲ್ಲಿವರೆಗೂ ನೀವು ಕಾಗೆಗಳ ರೂಪದಲ್ಲಿ ಇರಬೇಕಾಗುತ್ತೆ. ಪಿತೃದೇವತೆಗಳ ರೂಪ ಅಂತ ಏನು ಹೇಳ್ತಾರೆ, ಕಾಗೆಯ ರೂಪ ಅಲ್ಲೇ ಇರಬೇಕು ಅಂತ ಆ ರೂಪದಲ್ಲಿ ಇರಬೇಕು ಅಂತ ಹೇಳ್ತಾನೆ. ಆ ಕಾರಣದಿಂದನೇ ಅವರು ಕಾಗೆಗಳಾಗಿ ಹುಟ್ಟಿರ್ತಾರೆ ಪೂರ್ವಜನ್ಮದ ಒಂದು ಫಲವಾಗಿ. ಆ ಕಾರಣದಿಂದನೇ ನಿನ್ನ ಒಂದು ಶರೀರವನ್ನು ರಕ್ತವನ್ನು ಪಾನ ಮಾಡಿ ಅವರಿಗೆ ಸದ್ಗತಿ ಸಿಕ್ಕಿದೆ ಅಂತ ಹೇಳಿಬಿಟ್ಟು ವಲ್ಲಭದಾಸರು ಶಂಕರ ಭಟ್ರಿಗೆ ಕಾಗೆಗಳ ಬಾಧೆ ಯಾಕೆ ಆಯಿತು ಅಂತ ಹೇಳಿಬಿಟ್ಟು ತಿಳಿಸ್ತಾರೆ. ಆಗ ಶಂಕರ ಭಟ್ರಿಗೆ ಇದೆಲ್ಲ ಕೇಳಿ ಅನಿಸುತ್ತೆ, ವಲ್ಲಭದಾಸ ಸಾಮಾನ್ಯ ವ್ಯಕ್ತಿ ಅಲ್ಲ, ಅವನಿಗೆ ಶ್ರೀಪಾದ ವಲ್ಲಭರ ಕರುಣೆ ಸಾಕಷ್ಟು ಅವನ ಮೇಲಿದೆ ಅಂತ ಹೇಳ್ಬಿಟ್ಟು ಅವರಿಗೆ ಅರಿವಾಗುತ್ತೆ. ಆಗ ಕೇಳ್ತಾರೆ, ವಲ್ಲಭದಾಸರು ಹೇಳ್ತಾರೆ, ಸ್ವಾಮಿ ನಿಮ್ಮ ಶರೀರದಿಂದ ಬರುತ್ತಿದ್ದ ಒಂದು ವಾಸನೆ ಏನು ಬರ್ತಿತ್ತು ಕಾಗೆಗಳ ಬಾಧೆ ಆದಮೇಲೆ ಅವರು ಔದುಂಬರದ ಹತ್ರ ಕೊಳ್ತಾಗ ಅದರಿಂದ ಸರ್ಪಗಳು ಏನು ಆಕರ್ಷಿತವಾಗಿ ನಿಮ್ಮನ್ನು ಕಚ್ಚೋದ್ವೋ ಅವಕ್ಕೂ ಸದ್ಗತಿ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆಗ ಇವು ಶಂಕರ ಭಟ್ರಿಗೆ ಒಂದು ರೀತಿ ಆತಂಕ ಆಗೋ ಶುರುವಾಗುತ್ತೆ. ವಲ್ಲಭದಾಸರೇ, ನನಗೆ ಈ ರೀತಿ ಏನು ಎಲ್ಲ ನನ್ನ ಶರೀರ ಕಾಗೆಗಳಿಗೆ, ಈ ರೀತಿ ಸರ್ಪಗಳಿಗೆ, ಈ ಪ್ರಾಣಿಗಳಿಗೆ ಆಹಾರ ಆಗ್ತಾ ಇದೆ, ಇದ್ರ ಬಗ್ಗೆ ನನಗೆ ಮತ್ತೆ ಯಾವ ಪ್ರಾಣಿ ಯಾವಾಗ ಬಂದು ನನ್ನನ್ನು ಬಾಧೆ ಮಾಡುತ್ತೋ ಅಂತ ಭಯ ಆಗ್ತಾ ಇದೆ ಅಂತ ಅವ್ರು ಹೇಳ್ತಾರೆ. ಹಾಗೆ ಸರ್ಪಗಳು ಯಾತಕ್ಕೋಸ್ಕರ ಕಚ್ಚಿದ ಘಟನೆ ಸಂಭವಿಸ್ತು ಅಂತಲೂ ಕೇಳ್ತಾರೆ. ಆಗ ವಲ್ಲಭದಾಸ ಹೇಳ್ತಾರೆ, ಸ್ವಾಮಿ ಇದೆಲ್ಲ ಶ್ರೀಪಾದ ವಲ್ಲಭರ ಲೀಲೆ, ನೀವು ಭಯ ಪಡಬೇಕಾದ ಅವಶ್ಯಕತೆನೇ ಇಲ್ಲ, ಇನ್ಮೇಲೆ ನಿಮಗೆ ಈ ಥರ ಏನು ಬಾಧೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು. ಯಾರಿಗೆ, ಯಾಕೆಂದರೆ ವಲ್ಲಭದಾಸರು ಹೇಳ್ತಾರೆ, ಪ್ರಾಣ ಯಾರು ಕೊಟ್ಟಿರ್ತಾರೋ ಅವನಿಗೆ ಪ್ರಾಣ ತೆಗೆಯೋ ಹಕ್ಕಿದೆ ಹೊರತು ಇನ್ನು ಆ ಅಧಿಕಾರ ಅವನಿಗೆ ಬಿಟ್ಟರೆ ಬೇರೆ ಯಾರಿಗೂ ಇಲ್ಲ, ನೀವು ಅದರಿಂದ ನಿಶ್ಚಿಂತೆ ಆಗಿರಿ, ಇದು ಶ್ರೀಪಾದ ವಲ್ಲಭರ ಲೀಲೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಆ ಸರ್ಪಗಳು ಏತಕ್ಕೆ ಕಚ್ಚಿದ ಘಟನೆ ಏಕೆ ನಡೀತು ಅಂತ ಅವ್ರು ಹೇಳ್ತಾರೆ. ಈ ಶಂಕರ ಭಟ್ಟರ ಒಂದು ಪೂರ್ವಿಕರು ಯಾರೋ ಕೆಲವರು ಒಂದು ಸ್ಮಶಾನ ಕಾಳಿ ಸಾಧನೆ ಅಂತ ಏನೋ ಒಂದು ಸಾಧನೆಯನ್ನು ಮಾಡಿರ್ತಾರಂತೆ. ಆ ಸಾಧನೆಯ ಇಂದ ಅವರು ಒಂದು ಏನು ಸಿದ್ಧಿಯನ್ನು ಪಡೆದಿರ್ತಾರೆ ಮಂತ್ರ ಪ್ರಭಾವದಿಂದ, ಅದರಿಂದ ಭಾಳಷ್ಟು ಜನರನ್ನು ಅವರು ಸಾಯಿಸಿರ್ತಾರೆ. ಹಾಗಾಗಿ ಈ ಭಾಳಷ್ಟು ಜನರು ಒಂದು ಅಸಹಜವಾಗಿ ಮರಣಕ್ಕೆ ಈಡಾಗುವಂತೆ ಮಾಡಿದ್ರಿಂದ ಆ ಮಹಾಪಾಪ ಅವರನ್ನು ಸುತ್ತಕೊಂಡಿರುತ್ತೆ. ಅವರು ಆ ಪಾಪದಿಂದನೇ ಅವರು ಸರ್ಪಜನ್ಮವನ್ನು ತಾಳಬೇಕಾಗುತ್ತೆ. ಆ ಶ್ರೀಪಾದ ವಲ್ಲಭರ ಒಂದು ಕರುಣೆಗೆ ಪಾತ್ರರಾದವರು ಒಬ್ಬರು ಅವರ ವಂಶದಲ್ಲಿ ಜನಿಸಿದ್ರಿಂದ, ಅಂದರೆ ಶಂಕರ ಭಟ್ರು ಆ ಒಂದು ವಂಶದಲ್ಲಿ ಜನಿಸಿದ್ರಿಂದ, ಶಂಕರ ಭಟ್ರು ಶ್ರೀಪಾದ ವಲ್ಲಭರ ಕೃಪೆಗೆ ಪಾತ್ರರಾಗಿದ್ದರಿಂದ
ಅವರು ನಾಮವನ್ನು ಸದಾ ಅವರು ಶ್ರೀಪಾದವಲ್ಲಭರ ನಾಮವನ್ನು ತೆಗೆದುಕೊಳ್ತಾ ಇದ್ರಿಂದ ಆ ಪುಣ್ಯ ಸ್ವಲ್ಪ ಅವ್ರಿಗೂ ಹೋಗುತ್ತೆ. ಯಾರಿಗೆ ಅಂದರೆ ಪಿತೃಗಳಿಗೆ, ಯಾರು ಸರ್ಪರೂಪದಲ್ಲಿದ್ದರು. ಆದ್ದರಿಂದ ಅವರಿಗೆ ನಿಮ್ಮನ್ನು ಏನು ಬಂದು ಕಚ್ಚಿ ಹೋದ್ರಲ್ಲ, ಅದರಿಂದ ಅವರಿಗೆ ನಿಮ್ಮ ರಕ್ತಪಾನ ಮಾಡಿ ಉತ್ತಮ ಗತಿ ಪ್ರಾಪ್ತ ಆಗಿದೆ ಅಂತ ಹೇಳಿಬಿಟ್ಟು ವಲ್ಲಭದಾಸರು ಹೇಳ್ತಾರೆ. ಅಂದರೆ ಇಲ್ಲಿ ಆ ಒಂದು ನಾಮಸ್ಮರಣೆ ಅನ್ನೋದಕ್ಕೆ ಎಷ್ಟು ಒಂದು ಇದಿದೆ ಅಂತ ನಾವು ಮಹತ್ವ ಇದೆ ಅಂತ ನಾವು ಇಲ್ಲಿ ನೋಡ್ಬೋದು. ಈಗ ಶಂಕರ ಭಟ್ರಿಗೆ ಇನ್ನೂ ಶ್ರೀಪಾದವಲ್ಲಭರ ದರ್ಶನ ಆಗಿಲ್ಲ. ಆಮೇಲೆ ಶ್ರೀಪಾದವಲ್ಲಭರು ಯಾರು ಏನು ಅಂತ ಅವ್ರ ಚರಿತ್ರೆ ಅವರಿಗೆ ಗೊತ್ತಿಲ್ಲ. ಅಂದರೆ ಅವರು ಈ ದಾರಿಯಲ್ಲಿ ತಿಳ್ಕೊತಾ ಹೋಗ್ತಾ ಇದ್ದಾರೆ. ಇನ್ನೂ ಅವ್ರಿಗೆ ಏನೂ ಗೊತ್ತಿಲ್ಲ. ಅಲ್ಲಿ ಕನ್ಯಾಕುಮಾರಿ ದೇವಿ ಹೇಳಿದ್ಲು, ಆಕೆ ನೀನು ಶ್ರೀಪಾದವಲ್ಲಭರ ದರ್ಶನ ಮಾಡು, ಕುರುವಪುರಕ್ಕೆ ಹೋಗು ಅಂತ ಅಷ್ಟೇ. ಅದೇನು ಹೆಸರು ಹೇಳಿದ್ಲು ಅದನ್ನೇ ಸ್ಮರಣೆ ಮಾಡ್ತಾ ಶ್ರೀಪಾದವಲ್ಲಭ ಅಂತ ಅದು ನಾಮವನ್ನು ಬಿಡಲಿಲ್ಲ. ಅವರು ನಾಮಸ್ಮರಣೆ ಮಾಡ್ತಾ ಸಾಗಿದ್ರು. ಅವರು ಆ ನಾಮಸ್ಮರಣೆ ಮಾಡಿದ ತಕ್ಷಣ ಆ ಒಂದು ಫಲ ಅದು ಪೂರ್ವಿಕರಿಗೆ ಹೋಗಿ ಅವರು ಒಂದು ಸದ್ಗತಿಯನ್ನು ಹೊಂದಿದ್ರು. ಅಷ್ಟೇ ಅಲ್ಲದಲ್ಲೇ ಆ ಪೀಠಿಕಾಪುರದ ಮಹಾಪಂಡಿತರುಗಳು ಏನು ಒಂದು ಅವ್ರಿಗೆ ತಿಳುವಳಿಕೆ ಇಲ್ದಲೇ ಅವ್ರು ಏನು ಒಂದು ಮಾಡ್ಕೊಂಡಿದ್ರು ಪಾಪಕರ್ಮವನ್ನು, ಅದರಿಂದ ಪಾರಾದರೂ ಅವ್ರ ರಕ್ತವನ್ನು ಕುಡಿದು ಅಂತಂದರೆ ಆ ನಾಮಕ್ಕೆ ಎಷ್ಟು ಮಹಿಮೆ ಇದೆ. ನೀನ್ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲ ಒಂದು ಇದ್ದರೆ ಸಾಕೋ, ನೀನ್ಯಾಕೋ ನಿನ್ನ ಹಂಗ್ಯಾಕೋ ಅಂತೇನು ದಾಸರು ಹೇಳ್ತಾರೆ. ಹಾಗೇನೆ ನಾಮಕ್ಕೆ ಎಷ್ಟು ಮಹಿಮೆ ಇದೆ. ನಾಮನ ಯಾರು ತೆಗೆದುಕೊಂಡ್ರು ಅಂದರೆ ಅವರ ಪೂರ್ವಿಕರೆಲ್ಲ ಸದ್ಗತಿಯನ್ನು ಹೊಂದ್ತಾರೆ. ಅಷ್ಟು ಒಂದು ದರ್ಶನ ಆಗೋದು ಬೇಡ, ಚರಿತ್ರೆ ಗೊತ್ತಿಲ್ಲ ಬೇಡ, ಆದರೆ ನಾಮವನ್ನು ತೆಗೆದುಕೊಂಡ್ರೆ ಸಾಕು, ಅಷ್ಟು ಅದರಲ್ಲಿ ಮಹಿಮೆ ಇದೆ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ನೋಡ್ಬೋದು. ಆದರೆ ನಾಮ ಅನ್ನೋದು ಆಯ್ತಪ್ಪ, ನಾಮ ತೆಗೆದುಕೋಬೇಕು ತಾನೆ, ತೆಗೆದುಕೊಂಡ್ರೆ ಆಯಿತು ಅಂತ ನಾವು ಅಂದ್ಕೊಂಡ್ಬಿಡ್ಬೋದು. ಆದರೆ ಅಷ್ಟು ಸುಲಭವಾಗಿ ಅದು ಬಾಯಲ್ಲಿ ಎಲ್ಲರಿಗೂ ಬಂದ್ಬಿಡುತ್ತಾ? ಖಂಡಿತ ಬರಲ್ಲ. ನಾವೇ ಹೇಳ್ತೀವಲ್ಲ, ಜನ್ಮ ಜನ್ಮಾಂತರದ ದುಷ್ಕರ್ಮ ಹೋದಾಗಲ್ಲದೆ ಸುಮ್ಮನೆ ದೊರಕುವುದೇ ಶ್ರೀರಾಮನ ದಿವ್ಯನಾಮವು, ಶ್ರೀಕೃಷ್ಣನ ದಿವ್ಯನಾಮವು, ಎನ್ನಪ್ಪನ ದಿವ್ಯ ಸೇವೆಯು, ಜನ್ಮ ಜನ್ಮಾಂತರದ ದುಷ್ಕರ್ಮ ಹೋದಾಗಲ್ಲದೆ. ನಾಮ ಅನ್ನೋದು ಸುಲಭ ಅಂತ ಅನ್ಕೋತೀವಿ, ಆದರೆ ಸುಲಭವಾಗಿ ಬರಲ್ಲ. ಜನ್ಮ ಜನ್ಮಾಂತರದ ದುಷ್ಕರ್ಮ ಕಡಿಮೆ ಆಗಿ ಇಲ್ಲೂ ಕೂಡ ಅದನ್ನೇ ಹೇಳಿದ್ದಾರೆ ಚರಿತ್ರೆಯಲ್ಲಿ. ಆ ಪುಣ್ಯಕರ್ಮ ಹೆಚ್ಚಾದಾಗಲೇ ಅವರ ಗುರುವಿನ ಒಂದು ಕೃಪೆಗೆ ನಾವು ಪಾತ್ರರಾಗ ಸಾಧ್ಯ. ಆ ನಾಮ ಅನ್ನೋದು ನಮ್ಮ ನಾಲಿಗೆಯಲ್ಲಿ, ನಮ್ಮ ಮನಸ್ಸಿನಲ್ಲಿ ನುಡಿಯೋದಕ್ಕೆ ಸಾಧ್ಯ ಅಂತ ಪ್ರೇಮಾನಂದ ಮಹಾರಾಜರು ಹೇಳ್ತಾರೆ. ನಿಮಗೆ ಸತತ ಒಳಗಡೆ ನಾಮ ನುಡಿ ಯಾವಾಗ ನುಡಿಯುತ್ತೋ ಆವಾಗ ನೀವು ಸಂಪೂರ್ಣ ಪಾಪ ಮುಕ್ತರಾದ್ರಿ ಅಂತ ತಿಳ್ಕೊಳ್ಳಿ ಅಂತ. ನಾವು ನಮ್ಮ ಒಳಗಡೆ ನಾವೇ ನೋಡ್ಕೋಬೋದು, ಎಷ್ಟು ನಾಮ ನುಡಿತಾ ಇದೆ ನಮ್ಮೊಳಗಡೆ, ನಮ್ಮಲ್ಲಿ ಎಷ್ಟು ಪಾಪ ಕರ್ಮಗಳಿದೆ, ಅದಿದೆಯೋ ಇಲ್ವೋ ಅಂತ ನಮ್ಮೊಳಗಡೆ ನಾವೇ ಒಂದು ವೀಕ್ಷಿಸಿ ನೋಡ್ಕೋಬೋದು ಇದರಿಂದ. ಹಾಗೆ ನಾಮ ಅನ್ನೋದು ಮಹಿಮೆ ಅನ್ನೋದಂತೂ ಬಹಳ ಒಂದು ಅನಂತ ಮಹಿಮೆ ಉಳ್ಳದು ನಾಮ ಅನ್ನೋದು, ಪರಮಾತ್ಮನ ನಾಮ ಅಂತ ಹೇಳ್ತಾ ಇನ್ನೊಂದು ಸಮಯ ಆಗ್ತಾ ಇದೆ. ಇನ್ನೊಂದು ಸ್ವಲ್ಪ ಇದೆ, ಮುಂದಿನ ವಾರ ಹೇಳ್ಬೋದು ಅನಿಸುತ್ತೆ. ಲೇಟ್ ಆಗುತ್ತೆ ಈಗ ಶುರು ಮಾಡಿದ್ರೆ ಇದನ್ನು. ಇನ್ನೂ ಇದು 2ನೇ ಅಧ್ಯಾಯ ಅರ್ಧ ಆಗಿದೆ, ಇನ್ನು ಮುಗಿದಿಲ್ಲ. ಮುಂದಿನ ವಾರಕ್ಕೆ ಮುಂದುವರ್ಸೋಣ ಅಂತ ಅನ್ಕೋತೀನಿ. ಒಂದು 10 ನಿಮಿಷ ಸಮಯ ಇದೆ ಅಂತ ಅಂದರೆ ಇನ್ನೊಂದು ಸ್ವಲ್ಪ ಬೇಕಾದರೆ ಹೇಳಿಬಿಟ್ಟು ನಂತರ ಮುಕ್ತಾಯ ಮಾಡೋಣ ಅಂತ ಅನಿಸುತ್ತೆ. ಒಂದು ಸಮಯ ಪರವಾಗಿಲ್ವಾ? 10 ನಿಮಿಷ ಹೇಳಿದ್ರೆ? ಇಲ್ಲ, ಮುಂದಿನ ವಾರಕ್ಕೆ ಹಾಕೊಂಬಿಡ, ಅದು ಜಾಸ್ತಿ ಆಗತ್ತೆ ಅನ್ಸುತ್ತೆ. ಹಾಂ, ನಾನು ಸ್ವಲ್ಪ ಒಂಚೂರಿದೆ. ಈ ಒಂದು ಬ್ರಾಹ್ಮಣ ಮತ್ತು ಕ್ಷತ್ರಿಯ ಅನ್ನೋದ್ರ ವಿಚಾರ ಒಂದಿದೆ, ಅದೊಂದು ಹೇಳಿಬಿಟ್ಟು ನಾನು ಮುಕ್ತಾಯ ಮಾಡಿ ಇನ್ನು ಉಳಿಕೆದನ್ನು ಮುಂದಿನ ವಾರಕ್ಕೆ ಹೇಳ್ತೇನೆ. ಹಾಗೆ ವಲ್ಲಭದಾಸರು ಏನು ಇಷ್ಟೆಲ್ಲ ಹೇಳ್ತಾರೆ, ಅದರ ನಂತರ ಅವರು ಹೇಳ್ತಾರೆ, ಸ್ವಾಮಿ, ಬ್ರಾಹ್ಮಣನು ಸತ್ಯಾನ್ವೇಷಿ ಆಗಿರಬೇಕು, ಕ್ಷತ್ರಿಯನು ಅವನ ಒಂದು ಧರ್ಮಕ್ಕೆ ಏನು ಬದ್ಧನಾಗಿರಬೇಕು, ವೈಶ್ಯ ಅವನು ವ್ಯಾಪಾರವನ್ನು ಮಾಡ್ತಾನೆ, ಗೋವುಗಳನ್ನು ಸಂರಕ್ಷಿಸ್ತಾನೆ, ಅವನೇನು ವ್ಯಾಪಾರ ಮಾಡ್ತಾನೆ ಅದರಲ್ಲಿ ಅವನು ಕುಶಲನಾಗಿರಬೇಕು, ಹಾಗೆ ಅವನು ಶಾಂತ ಚಿತ್ತನಾಗಿರಬೇಕು. ಅಂದರೆ ಒಂದು ರೀತಿ ಅತಿ ಆಸೆಯಿಂದ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಆಮೇಲೆ ಶೂದ್ರನು ಪ್ರೇಮ ಸ್ವರೂಪನಾಗಿ ಸೇವೆಯನ್ನು ಮಾಡಬೇಕು. ಆದರೆ
ಏನೋ ಒಂದು ಭಗವಂತನ ಕೃಪೆ ಅಂತ ಅಥವಾ ಅನುಗ್ರಹಕ್ಕೆ ಯಾವುದೇ ಜಾತಿ ಇಲ್ಲ, ಕುಲ ಇಲ್ಲ, ಒಂದು ಬಡವ ಅನ್ನೋದಿಲ್ಲ, ಧನಿಕ ಅನ್ನೋದಾಗಲಿ ಯಾವುದೇ ಭೇದ ಭಾವಗಳು ಇರೋದಿಲ್ಲ. ಆದರೆ ಇಲ್ಲಿ ಒಂದು ವಿಷಯ ಅಲ್ಲಿ ಏನು ಹೇಳ್ತಾರೆ ಅಂತಂದರೆ, ಇಲ್ಲಿ ನಮಗೆ ಏನೋ ನಾವು ಬೈ ಬರ್ತ್ ನಾವು ಏನು ನಮ್ಮ ಒಂದು ಹುಟ್ಟು ಏನಾಗಿದೆ, ಬ್ರಾಹ್ಮಣ ಆಗಿ ಹುಟ್ಟಿದ್ದೇವೆ ಅಥವಾ ಕ್ಷತ್ರಿಯನಾಗಿ ಹುಟ್ಟಿದ್ದೇವೋ, ಯಾವ ಒಂದು ನಮ್ಮ ಜನ್ಮ ಆಗಿದೆ ಅದೇ ನಮ್ಮ ಒಂದು ಇದು ಕರ್ಮ ಆಗಬೇಕಾಗಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಅಂದರೆ ಬ್ರಾಹ್ಮಣನು ಕ್ಷತ್ರಿಯ ಧರ್ಮವನ್ನು ಅನುಸರಿಸಿ ರಾಜನಾಗ್ಬೋದು, ಅಥವಾ ಕ್ಷತ್ರಿಯನು ಬ್ರಹ್ಮಜ್ಞಾನ ಬಯಸಿದ್ರೆ ಅವನು ಬ್ರಾಹ್ಮಣ ಧರ್ಮವನ್ನು ಅನುಸರಿಸ್ಬೋದು. ಈ ಬ್ರಾಹ್ಮಣ ಇದು ವೈಶ್ಯ ಶೂದ್ರ ಅಂತಲೇ ಕ್ಷತ್ರಿಯ ಅಂತಲೇ ಹೇಳ್ತೀವಿ, 4 ವರ್ಣಗಳು, ಇದೆಲ್ಲ ಅದು ಧರ್ಮಗಳು ಅಂತ ಹೇಳ್ತಾರೆ ವಲ್ಲಭದಾಸರು. ಅಂದರೆ ಇದು ನೀವು ಏನೇ ಆಗಿದ್ರೂ ಹುಟ್ಟಿನಿಂದ ಆ ಧರ್ಮಗಳನ್ನು ನೀವು ಆಯ್ಕೆ ಮಾಡಿಕೊಳ್ಳೋ ಸಂಪೂರ್ಣ ಅಧಿಕಾರ ಪ್ರತಿಯೊಬ್ಬ ಒಂದು ಅವಕಾಶ, ಅಧಿಕಾರನಕ್ಕಿಂತ ಒಂದು ಅವಕಾಶ ಸಂಪೂರ್ಣ ಎಲ್ಲರಿಗೂ ಇದೆ ಅಂತ ಹೇಳ್ಬಿಟ್ಟು ಇದಕ್ಕೆ ನಮಗೆ ಉದಾಹರಣೆಗಳು ಕೂಡ ಸಿಗುತ್ತೆ. ಈಗ ನಾವು ಪರಶುರಾಮರನ್ನು ನೋಡ್ಬೋದು, ಹಾಗೆ ದ್ರೋಣರನ್ನು ನೋಡ್ಬೋದು. ಅವರು ಎಲ್ಲ ಬ್ರಾಹ್ಮಣರಾಗಿ ಜನಿಸಿದವರು. ಆ ಬ್ರಾಹ್ಮಣ ಧರ್ಮದಲ್ಲಿ ಈ ಶತ್ರು ಸಂಹಾರ ಅನ್ನೋದು ಇಲ್ಲ, ಅಂದರೆ ಯುದ್ಧ ಮಾಡೋದು ಅದೆಲ್ಲ ಇಲ್ಲ. ಆದರೆ ಅವರು ಯುದ್ಧಕ್ಕೆ ನಿಂತ್ಕೊಂಡ್ರು. ಪರಶುರಾಮರು ಅವರ ಒಂದು ಪರಶು ಅಂತೇನು ಕೊಡಲಿ ಅಂತ ಹೇಳಿದ್ರಿಂದ ಸಾಕಷ್ಟು ಕ್ಷತ್ರಿಯ ರಾಜರ ಒಂದು ತಲೆಗಳನ್ನು ಚೆಂಡಾಡಿದ್ರು ಪರಶುರಾಮರು ಅಂತ ಹೇಳ್ಬಿಟ್ಟು. ಅಂದರೆ ಆ ಧರ್ಮವನ್ನು ಅದು ಆಯ್ಕೆ ಮಾಡಿಕೊಂಡ ಧರ್ಮ, ಅದರ ಸ್ವತಂತ್ರ ಪ್ರತಿಯೊಬ್ಬರಿಗೂ ಇದೆ ಆಯ್ಕೆ ಮಾಡ್ಕೊಳ್ಳೋದಕ್ಕೆ, ಅದರಲ್ಲಿ ಯಾವುದೇ ತಪ್ಪಿಲ್ಲ. ಆಮೇಲೆ ಇನ್ನೂ ಒಂದು ಉದಾಹರಣೆ ಅಂದರೆ ನಾವು ವಿಶ್ವಾಮಿತ್ರ ಋಷಿಗಳನ್ನು ತಗೋಬೋದು. ಈಗ ವಿಶ್ವಾಮಿತ್ರ ಋಷಿಗಳು ಅವರು ರಾಜರಾಗಿದ್ದವರು, ಕ್ಷತ್ರಿಯರಾಗಿದ್ದವರು ರಾಜರಾಗಿದ್ದರು. ಆದರೆ ನಂತರ ಅವರಿಗೆ ಅವರು ಏನೋ ಒಂದು ಸತ್ಯಾನ್ವೇಷಣೆ ಮಾಡಬೇಕು ಅಂತ ಅನ್ನಿಸ್ತು. ಸತ್ಯಾನ್ವೇಷಣೆ ಮಾಡಬೇಕು ಅಂತ ಅವರಿಗೆ ಯಾವಾಗ ಮನಸ್ಸಿಗೆ ಬಂತೋ ಅವರು ಬ್ರಾಹ್ಮಣ ಧರ್ಮವನ್ನು ಆಚರಣೆ ಮಾಡಿದ್ರು. ಆಚರಣೆ ಮಾಡಿ ಅವರು ಬ್ರಹ್ಮರ್ಷಿ ಆದರು ಅಂತ ನಮಗೆಲ್ಲರಿಗೂ ಗೊತ್ತಿರುವಂಥ ಕತೆ ವಿಶ್ವಾಮಿತ್ರರದು. ಹೀಗೆ ಸಾಕಷ್ಟು ಇಲ್ಲೂ ಒಂದು ಉದಾಹರಣೆ ಕೊಡ್ತಾರೆ. ಕುಸುಮಶ್ರೇಷ್ಠಿ ಅಂತ ಒಬ್ಬ ವೈಶ್ಯನಾದವನು, ಅಂದರೆ ವ್ಯಾಪಾರಿಯು ಕ್ಷತ್ರಿಯ ಧರ್ಮವನ್ನು ಪಾಲಿಸಿ ರಾಜನಾದ. ಈಗ ಸಾಕಷ್ಟು ಉದಾಹರಣೆಗಳನ್ನು ಕೊಡ್ತಾರೆ. ಆದರೆ ನಾವು ಏನು ಆಯ್ಕೆ ಮಾಡ್ಕೊಂಡಿರ್ತೀವಲ್ಲ ಧರ್ಮ, ಅದಕ್ಕೆ ನಾವು ಬದ್ಧರಾಗಿರಬೇಕು ಅಂತ. ಅಂದರೆ ಅದಕ್ಕೆ ಬದ್ಧರಾಗಿದ್ದರೆ ನಮಗೆ ಅದರಿಂದ ಶುಭ ಫಲಗಳು, ಸತ್ಫಲಗಳು ಬರುತ್ತೆ. ಇಲ್ಲ ಅಂದರೆ ಅದು ಫಲಗಳು ಬೇರೆ ಬೇರೆ ಆಗುತ್ತೆ. ಈಗ ಕ್ಷತ್ರಿಯನಿಗೆ ಶತ್ರು ಸಂಹಾರ ಅನ್ನೋದು ಅವನ ಕರ್ತವ್ಯ, ಅವನ ಧರ್ಮ, ಅದನ್ನು ಅವನು ಮಾಡಿದ್ರೆ ಅವನಿಗೆ ಅದರಿಂದ ಒಳ್ಳೆ ಫಲ ಬರುತ್ತೋ ಹೊರತು ಕೆಟ್ಟ ಫಲ ಬರಲ್ಲ. ಆದರೆ ಅದೇ ಬ್ರಾಹ್ಮಣನ ಧರ್ಮ ಅಂದರೆ ಅವನಿಗೆ ಆ ಶತ್ರು ಸಂಹಾರ ಬ್ರಾಹ್ಮಣನಿಗೆ ದೋಷ ಆಗುತ್ತೆ ಅಂತ. ಇಲ್ಲಿ ಬ್ರಾಹ್ಮಣ ಕ್ಷತ್ರಿಯ ಮತ್ತೆ ನಾವು ನೆನಪು ಮಾಡ್ಕೋಬೇಕು, ಅದು ಆಯ್ಕೆ ಮಾಡಿಕೊಂಡ ಧರ್ಮ. ಆಯ್ಕೆ ಯಾವುದನ್ನು ಮಾಡ್ಕೋತೀವಿ, ಇವಾಗ ನಾವು ಬ್ರಾಹ್ಮಣನಾಗಿ ಹುಟ್ಟಿದ್ದೀನಿ, ನಾನು ಬ್ರಾಹ್ಮಣನಾಗೇ ಇರ್ತೀನಿ ಅನ್ನೋದು ಕೂಡ ಆಯ್ಕೆ. ಇಲ್ಲ ನಾನು ಕ್ಷತ್ರಿಯನಾಗಿ ನಾನು ರಕ್ಷಣೆ ಮಾಡ್ತೀನಿ ಅಂದರೆ ಅದು ಕೂಡ ಆಯ್ಕೆ ಆಗಿರುತ್ತೆ. ಆ ಆಯ್ಕೆ ಏನಾಗಿರುತ್ತೆ ಅದಕ್ಕೆ ಬದ್ಧರಾಗಿರಬೇಕು. ಆಗ ಅದು ಫಲಗಳು ಅನ್ನೋವು ಅದಕ್ಕೆ ತಕ್ಕಂತೆ ಬರುತ್ತೋ ಹೊರತು ನೀನು ಯಾವ ಒಂದು ಇದರಲ್ಲಿ ಹುಟ್ಟಿದ್ಯಾ ಅನ್ನೋದ್ರ ಮೇಲೆ ನಿರ್ಧಾರ ಆಗಿರೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಈಗ ಬ್ರಾಹ್ಮಣನಿಗೆ ಅಹಿಂಸೆ ಅನ್ನೋದು ಪರಮಧರ್ಮ ಅಂತ ಹೇಳ್ತಾರೆ. ಅವನು ಹಿಂಸೆ ಮಾಡಬಾರ್ದು ಯಾರನ್ನು. ಆದರೆ ಕಟುಕನಿಗೆ ಅದು ಅನ್ವಯ ಆಗೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಮಾನವನು ಏನು ಒಂದು ಕರ್ಮವನ್ನು ಮಾಡ್ತಾನೆ ಅದ್ರ ಫಲ ಸರಿಯಾಗಿ ಬರಬೇಕು ಅಂತಂದರೆ, ಸರಿಯಾದ ರೀತಿಯಲ್ಲಿ ಇರಬೇಕು ಅಂದರೆ ಅವನು ಯಾವ ಕುಲದಲ್ಲಾದರೂ ಜನಿಸಲಿ, ತಾನು ಅನುಸರಿಸೋಕ್ಕೆ ಏನು ಧರ್ಮವನ್ನು ಆಯ್ಕೆ ಮಾಡಿಕೊಂಡಿರ್ತಾನೋ ಆ ಧರ್ಮಕ್ಕನುಸಾರವಾಗಿ ಕರ್ಮಗಳನ್ನು ಮಾಡಬೇಕು. ಆದ್ದರಿಂದ ನೀನು ಈಗ ಶಂಕರ ಭಟ್ರು ರೋಗಗ್ರಸ್ತರಾಗಿದ್ದರಿಂದ ಈತ ವೈದ್ಯನ ಹತ್ತಿರ ನೀನು ಇರಬೇಕಾದ್ದು ಧರ್ಮ, ಆದ್ದರಿಂದ ನಿನಗೆ ಅದು ಶ್ರೇಯಸ್ಕರ ಅಂತ ಹೇಳ್ತಾರೆ. ಆದ್ದರಿಂದನೇ ನೀವು ನನ್ನ ಹತ್ರ ಬಂದಿದ್ದೀರಾ ಅಂದರೆ ಅದರಲ್ಲಿ ಯಾವ ಒಂದು ತಪ್ಪು ಕೂಡ ಇಲ್ಲ ಅಂತ ಹೇಳ್ಬಿಟ್ಟು ವಲ್ಲಭದಾಸರು ಹೇಳ್ತಾರೆ. ಹೀಗೆ ಹೇಳಿ ನಂತರ ಇನ್ನೊಂದು ಸಮಯ ಆಗ್ತದೆ. ಇದರಿಂದ ಮುಂದಕ್ಕೆ ವಲ್ಲಭದಾಸರು ಮುಂದುವರಿಸ್ತಾರೆ. ಯಾಕೆ ಶಂಕರ ಭಟ್ರು ಒಂದು ಕತ್ತೆ ಮೇಲೆ ಈಗ ಆಯಿತು, ಕಾಗೆ ಕಚ್ಚಿದ್ದಕ್ಕೆ ಒಂದು ಹೇಳಿದ್ರು ಏನಾಯಿತು ಅಂತ, ಸರ್ಪಗಳು ಯಾಕೆ ಕಚ್ಚಿದ್ವು ಅದರ ಹಿನ್ನೆಲೆಯನ್ನು ಹೇಳಿದ್ರು. ಈಗ ಕತ್ತೆ ಮೇಲೆ ಕೂತ್ಕೊಂಡು ಬರೋಂಗಾಯ್ತಲ್ಲ, ಅದು ಯಾಕಾಯಿತು ಅಂತ ಹೇಳ್ಬಿಟ್ಟು ಅದು ಮುಂದುವರಿಸ್ತಾರೆ. ಅದನ್ನ ಯಾಕೆ ಹಂಗಾಯಿತು ಅಂತ ಅದನ್ನು ಹೇಳ್ತಾರೆ. ಅದನ್ನು ನಾನು ಮುಂದಿನ ವಾರ ಹೇಳ್ತೇನೆ. ಇವತ್ತಿನ ಅಧ್ಯಾಯ 2 ಇನ್ನೂ ಸಂಪೂರ್ಣ ಆಗಲಿಲ್ಲ, ಆದಮೇಲೆ ನಾನು ಅದರ ಫಲವನ್ನು ಓದ್ತೇನೆ.
ಮುಂದಿನ ವಾರ. ನಂತರ ಮತ್ತೆ ಮುಂದಿನ ಅಧ್ಯಾಯಕ್ಕೆ, 3ನೇ ಅಧ್ಯಾಯಕ್ಕೆ ನಾವು ಸಾಗೋಣ. ತಾವು ಎಲ್ಲರೂ ಇಷ್ಟೊತ್ತು ಕೇಳಿದ್ದೀರಾ. ಇದೆಲ್ಲ ಓದಿದ ಮೇಲಂತೂ ಪ್ರತಿಯೊಬ್ಬರಲ್ಲೂ ಪ್ರತಿ ಕ್ಷಣದಲ್ಲೂ ಅವನು ಎಲ್ಲ ಕಡೆ ಅವನೇ ಇದ್ದಾನೆ ಅನ್ನೋ ಥರ ಒಂದು ಆಗ್ಬಿಡುತ್ತೆ ಮನಸ್ಸಿಗೆ. ಹಾಗೆ ಎಲ್ಲ ಅವನೇ ಕೇಳ್ತಾ ಇದ್ದಾನೆ, ಅವನೇ ಹೇಳ್ತಾ ಇದ್ದಾನೆ. ಒಂಥರ ಯಾರು ನಾವು ನೀವು ಬೇರೆ ಯಾವುದೋ ನಾವು ಹೇಳ್ತಾ ಇದ್ದೀವಿ ಅಂತಲ್ಲ, ನೀವು ಕೇಳೋದು ಬೇರೆ ಅಂತಲ್ಲ, ಎಲ್ಲ ಅವನೇ ಅನ್ನೋ ಒಂದು ಆಗ್ಬಿಡುತ್ತೆ. ಸದಾ ಅವನು ನಮ್ಮನ್ನು ನೋಡ್ತಿರ್ತಾನೆ, ಗಮನಿಸ್ತಿರ್ತಾನೆ. ಆ ಘಟನೆಗಳು ನೋಡಿ ಅವನ ಇಚ್ಛೆಯಂತೆ ಹೇಗೆ ನಡೀತವೆ ಅಂತ ಅವನು ಅದು ಮುಂಚೆನೇ ನಿರ್ಧಾರ ಮಾಡಿರ್ತಾನೆ. ಯಾತಕ್ಕೆ ನಡೆಯುತ್ತೋ ಏನೋ ನಮಗಂತೂ ಏನೂ ಗೊತ್ತಾಗೋದೇ ಇಲ್ಲ. ಆದರೆ ನಡೆಯೋದಂತೂ ನಡೀತಾನೆ ಇರುತ್ತೆ. ಅವನು ನಿರ್ಧಾರ ಮಾಡ್ದಂಗೆ ನಡೆಯುತ್ತೆ ಹೊರತು ನಮ್ಮ ನಿರ್ಧಾರದಂತೆ ಅವು ನಡೀಲಿ ಅಂದರೆ ಅವು ಸಾಧ್ಯ ಇಲ್ಲ. ಆದರೆ ಯಾರು ಗುರುಭಕ್ತರಾಗಿರ್ತಾರೋ, ಶಂಕರ ಭಟ್ರಿಗೆ ಸುಮ್ಮನೆ ನಾವು ಅದನ್ನು ಗಮನಿಸಿದ್ರೆ, ಈಗ ವಲ್ಲಭದಾಸರು ಏನೂ ಹೇಳಲಿಲ್ಲ ಅಂದರೆ ಏನಪ್ಪ, ಏನು ಶ್ರೀಪಾದವಲ್ಲಭರ ದರ್ಶನಕ್ಕಾಗಿ ಹೋಗ್ತಿದ್ದಾರೆ, ದೇವಿನೇ ಹೇಳಿ ಕಳಿಸಿದ್ದಾಳೆ. ಆದರೆ ನೋಡಿದ್ರೆ ಆ ಕಾಗೆಗಳು ಹಂಗೆ ಬಾಧಿಸಿದ್ವು, ಇದು ಸರ್ಪಗಳು ಕಚ್ಚಿದ್ವು, ಈ ಪರಿಸ್ಥಿತಿ ಆಗೋಯ್ತಲ್ಲ. ಈಗ ಗುರುಭಕ್ತರಾಗಿದ್ದಾರೆ, ಆದರೂ ಈ ರೀತಿಯಾಗಿ ನಾಮಸ್ಮರಣೆ ಮಾಡ್ತಿದ್ದಾರೆ, ಈ ಥರ ತೊಂದರೆ ಆಗ್ಬಿಡ್ತಲ್ಲ ಅವರಿಗೆ ಅಂತ ನೋಡೋದಕ್ಕೆ ಅನಿಸುತ್ತೆ. ನಾವು ಅನ್ಕೋತೇವೆ, ಆದರೆ ಹಿನ್ನೆಲೆ ಏನಿರುತ್ತೆ ಅದರದ್ದು ಏನೂ ನಮಗೆ ಅದರ ಅರಿವಿರಲ್ಲ. ಹಾಗೆ ಸಾಕಷ್ಟು ವಿಚಾರ ನಮ್ಮ ಒಂದು ಜೀವನದಲ್ಲಿ ಕೂಡ ಯಾಕೆ ನಡೀತಾ ಇದೆ, ಏನಾಗ್ತದೆ ಅನ್ನೋದು ಅರಿವಿರಲ್ಲ. ಆದರೆ ಗುರುಭಕ್ತರಿಗೆ ಅವನು ಎಲ್ಲದೂ ಮಾಡೋದು ಒಳ್ಳೇದಕ್ಕೆ ಮಾಡ್ತಿರ್ತಾನೆ ಗುರುವು ಅನ್ನೋದಂತೂ ಅದು ನಮಗೆ ಇದನ್ನು ಓದಿದ ಮೇಲೆ ಸಾಕಷ್ಟು ರೀತಿ ನಮಗೆ ಅದು ಗೊತ್ತಾಗುತ್ತೆ. ಅಂದರೆ ನಮ್ಮ ಪ್ರಕಾರ ಒಳ್ಳೇದು ಅನ್ನೋದು ಏನಿಲ್ಲ, ನಮಗೆ ಒಳ್ಳೇದು ಅನ್ನೋದು ಏನೋ ಒಂದು ನಾವು ಅಂದ್ಕೊಂಡಿದ್ದಂಗೆ ಆಗ್ಬಿಟ್ರೆ ಒಳ್ಳೇದು ಅಂತ ನಾವು ಅಂದ್ಕೊಂಡ್ಬಿಡ್ತೀವಿ. ಅದು ಅಂದ್ಕೊಳ್ದಿದ್ದಂಗೆ ಆಗಿಲ್ಲ, ಏನೋ ಆಯಿತು ಅಂದರೆ ಅದು ಒಂದು ರೀತಿ ಅಯ್ಯೋ ಕೆಟ್ಟದಾಗ್ತದೆ ಆದರೆ ಯಾವ್ದು ಕೆಟ್ಟದ್ದು ಯಾವ್ದು ಒಳ್ಳೇದು ಬಲ್ಲವ್ರು ಯಾರು? ಅವ್ನು ಮಾಡೋದೆಲ್ಲ ಒಳ್ಳೇದೇ. ಅದಕ್ಕೆ ಇದನ್ನು ಓದಿದ್ರೆ ಅವ್ನು ಮಾಡ್ತಾ ಇರೋದು ಎಲ್ಲ ಪ್ರತಿಯೊಂದು ಘಟನೆನೂ ಒಳ್ಳೇದು, ಆದದ್ದೆಲ್ಲ ಒಳಿತೇ ಆಯಿತು ಅಂತ ಹೇಳ್ತಾರಲ್ಲ ದಾಸರು, ಆ ರೀತಿ ಇದೆ ಇದು. ಹಾಗಾಗಿ ಇಂಥ ಒಂದು ಪರಮ ಪುಣ್ಯಕರವಾದ ಒಂದು ಮಹಿಮಾನ್ವಿತವಾದ ನಾವು ಶ್ರೀಪಾದವಲ್ಲಭರ ಚರಿತ್ರೆಯನ್ನು ಕೇಳೋದಕ್ಕೆ ಇವಾಗ ಮತ್ತು ಅವಕಾಶ ಅವನೇ ಮಾಡಿಕೊಟ್ಟಿರೋದು, ಮತ್ತು ಹೇಳೋದಕ್ಕೂ ಕೂಡ ಅವನೇ ಪ್ರೇರಣೆ ಮಾಡಿರೋದು ಅಂತ ನಾನಂತೂ ಅದನ್ನು ಅವನ ಮೇಲೆ ಭಾರ ಹಾಕಿದ್ದೇನೆ. ಹೀಗೆ ಹೇಳ್ತಾ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ದಿಗಂಬರ ಗುರು ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ, 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 ಶ್ರೀಪಾದವಲ್ಲಭ ದಿಗಂಬರ, ಶ್ರೀಪಾದವಲ್ಲಭ ದಿಗಂಬರ. ಗುರುದೇವ ದತ್ತ. ಜೈ ಶಂಕರಲಿಂಗ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಮಸ್ತೆ ಎಲ್ಲರಿಗೂ. ಮುಂದಿನ ವಾರ ಸಿಗೋಣ. ಜೈ ಶಂಕರಲಿಂಗ. ಜೈ ಶಂಕರಲಿಂಗ. ಜೈ ಶಂಕರಲಿಂಗ. ಜೈ ಶಂಕರಲಿಂಗ. ಜೈ ಶಂಕರಲಿಂಗ.